ಪ್ರತಿ ಕಲಾವಿದ ತನಗೆ ಸಿಗುವಂಥ ಎಲ್ಲ ಪಾತ್ರಗಳನ್ನು ನಿಭಾಯಿಸಬೇಕು ಅನ್ನೋದೇ ಬಹಳ ತತ್ವ. ಅದು ಪ್ರತಿ ಕಲಾವಿದನ ಗುರಿಯೇ ಅದು. ನಿರ್ದೇಶಕರು ನನ್ನ ಶಾಲಾ ವಲಯದ ಗೆಳೆಯರು, ಸಹಪಾಠಿಯಾಗಿರೋದ್ರಿಂದ ನಾನು ಅವ್ರ ಬೆಂಬಲಕ್ಕೆ ಎಂದೂ ನಿಲ್ಲುವವ. ಓ ಅಣ್ಣ, ಇದು ಹಿಂಗೆಲ್ಲ ನಿಮ್ಮ ಮನೆಯಲ್ಲಿ ಒಂದು ಸೀನಲ್ಲಿ ಬೆಳ್ಳುಳ್ಳಿ ಬಿಡಿಸ್ತಾ ಇರ್ತಾಳೆ ಹೆಂಡತಿ, ತೆಗೆದು ಮಕ್ಕಳ ಮೇಲೆ ಹೆಚ್ಚಿಬಿಡ್ತಾಳೆ. ಓ ಇದು ನಿಮ್ಮನೇದಾ ಅಂತ ಪ್ರತಿಯೊಂದು ಸೀನಲ್ಲೂ ನನಗೆ ಅಣಗಿಸೋರು. ಆಮೇಲೆ ಯಾವಾಗ್ಲೂ ನೋಡಿ, ಇವ್ರಿಗೆ ಟಿ ಶರ್ಟ್ ಹಾಕ್ಸಿದ್ದೀವಿ, ಇವ್ರು ಹಾಕೊಳ್ಳಲ್ಲ ಹಂಗೆಲ್ಲ, ನಮ್ಮ ಸಲಿಗೆಗೆ ಹಾಕ್ಕೊಂಡಿದ್ದಾರೆ. ಏನು ಅಷ್ಟು ಪ್ರೀತಿ ಇತ್ತು ಬ್ಯಾಕ್ ಬೆಂಚಸ್? ಸ್ನೇಹ. ನಾನು ಆಗಲೇ ಮೊದಲು ಹೇಳಿದೆ, ನಾನು ಸ್ನೇಹಕ್ಕೆ ಬೆಲೆ ಕಟ್ಟೋಕ್ಕಾಗೋಲ್ಲ. ಆ ಸ್ನೇಹವನ್ನು, ಅದು ಬಾಲ್ಯದ ಸ್ನೇಹ ಇದೆಯಲ್ಲ, ಅದನ್ನು ಸಾಬೀತು ಮಾಡಬೇಕು ಅಂತಂದರೆ ನಾವಿದ್ದೇವೆ, ಇಂಥ ನಿಮ್ಮ ಕನಸಿನ ಯಾನ ಇದೆಯಲ್ಲ, ಅದರ ನಡುವೆ ನಾವು, ಅದರ ಜೊತೆಗೆ ನಾವು ಹೆಜ್ಜೆ ಹಾಕ್ತೇವೆ ಅನ್ನೋದು ಅಷ್ಟು ಮಾತ್ರವೇ. ಸ್ನೇಹವನ್ನು ನಾನು ಸಾಬೀತು ಮಾಡಬೇಕಾಗಿತ್ತು. ನಿಮಗೆ ಹಸುವಾಗಿದೆ, ಪೌಷ್ಟಿಕವಾದ ಆಹಾರ ತಿನ್ನಿ ಅಂತ ಅಷ್ಟೇ ಹೇಳ್ತೇವೆ ಹೊರತು ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಇನ್ಯಾವಾಗ ತಿನ್ನಬೇಕು ಅನ್ನೋದ್ರ ಬಗ್ಗೆ ಯಾರೂ ಏನು ಹೇಳೋಲ್ಲ. ರಾಜಶೇಖರ್ ಆಸ್ ಅ ಡೈರೆಕ್ಟರ್ ಆರ್ ಪ್ರೊಡ್ಯೂಸರ್ ಈ ಫಿಲಮ್ಗೆ, ಬ್ಯಾಕ್ ಬೆಂಚಸ್ಗೆ? ಈ ಸಿನಿಮಾಗೆ ನಮ್ಮ ಶ್ರೀಮತಿಯವರು ಪ್ರೊಡ್ಯೂಸರು, ನಾನು ಡೈರೆಕ್ಟರ್. ಇದು ನಿಮ್ಮ ಫಸ್ಟ್ ಫಿಲಮಾ? ಇಲ್ಲ, ಇದು ನಂದು 5ನೇ ಸಿನಿಮಾ. ಈ ಹಿಂದೆ ಬರ್ಫಿ ಅಂತ ಮಾಡಿದ್ದೆ, ಅದು ನಾನು ಡೈರೆಕ್ಷನ್ ಮಾಡಿದ್ದೆ. ಅದರಿಂದ ಪರೋಲು, ಅಮೃತವಾಣಿ. ಈ ಮಧ್ಯದಲ್ಲಿ ತ್ರಿಕೋನ ಒಂದು ಸಿನಿಮಾ ನಾನೇ ಸ್ಟೋರಿ ಸ್ಕ್ರಿಪ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ದೆ. ಅದಕ್ಕೆ ಯೂತ್ ಸೆಂಟ್ರಿಕ್ ಫಿಲಮ್, ಈ 5th ಫಿಲಮ್ ಆಗಿರೋದ್ರಿಂದ ಏನು ಅನಿಸುತ್ತೆ ನಿಮಗೆ? ಲೈಕ್ ಖುಷಿಯಾಗಿದ್ದೀನಿ. ನಾನು ಯೂತ್ ಆಗಿದ್ದೀನಿ. ಹುಡುಗರ ಜೊತೆ 3 ವರ್ಷ ಕಳೆದು ನಾನು 20 ವರ್ಷ ಕಮ್ಮಿ ಮಾಡ್ಕೊಂಡಿದ್ದೀನಿ. ಅದಕ್ಕಿಂತ ಇನ್ನೇನು ಬೇಕು? ವೆನ್ ಇಟ್ ಕಮ್ಸ್ ಟು ಕ್ಯಾರೆಕ್ಟರ್ ಡೆವಲಪ್ಮೆಂಟ್, ಈ ಟ್ರಾನ್ಸಿಷನ್ ಫ್ರಮ್ ಅಂದರೆ ಟಾಪ್ ಸ್ಟೂಡೆಂಟ್ಸಿಂದ ಒಂದು ಟ್ರಬಲ್ ಮೇಕರ್ಸ್, ಬ್ಯಾಕ್ ಬೆಂಚಸ್ ಆಗಿ, ಹೌ ಡಿಡ್ ಯು ಗೋ ಅಬೌಟ್ ವಿತ್ 18 ಆರ್ಟಿಸ್ಟ್, ಯಂಗ್ ಆರ್ಟಿಸ್ಟ್, ಅಪ್ಕಮಿಂಗ್ ಟ್ಯಾಲೆಂಟ್ಸ್, ಅದ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ? ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಪ್ರಾರಂಭದಿಂದ ಅಂತ್ಯದವರೆಗೂ ಇದು ಕಾಮಿಡಿ ಸಿನಿಮಾ. ನನಗೆ ಪರ್ಸ್ನಲಾಗಿ 3 Idiots ಸಿನಿಮಾ ತುಂಬ ಇಷ್ಟ. ಒಂದು 50 ಸರಿ ನೋಡಿದ್ದೀನಿ. ನೀವು ಆ ಸಿನಿಮಾದಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ, ಯಾವ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆ ಆದಮೇಲೆ ಸಿನಿಮಾ, ಒಂದು 1/4 ಗಂಟೆ ಆದಮೇಲೆ ಯಾವಾಗಾದರೂ ಕೂತ್ಕೊಳ್ಳಿ, ಸುಮ್ಮನೆ ಹಂಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಯಾವಾಗಲೂ ಪ್ರತಿಯೊಂದು ಸೀನಲ್ಲೂ, ಪ್ರತಿಯೊಂದು ಸಿಚುವೇಶನಲ್ಲೂ ಒಂದು ಸಣ್ಣ ಮಾರಲ್ಲು ಪ್ಲಸ್ ಕಾಮಿಡಿ. ಯಾವ ಮಾರಲ್ಲೂ ಸೀರಿಯಸ್ ಆಗಿ ಹೇಳಿಲ್ಲ, ಅದನ್ನು ಕಾಮಿಡಿ ಹೇಳ್ಕೊಂಡು ಹೋಗಿದ್ದಾರೆ. ಇದು ಒಂದು ನನ್ನದು ಟಾರ್ಗೆಟ್ ಇತ್ತು, ಈ ಥರದ್ದೊಂದು ಸಿನಿಮಾ ಮಾಡಬೇಕು ಲೈಫಲ್ಲಿ ಯಾವತ್ತಾದರೂ. ತುಂಬ ಇನ್ಫ್ಲೂಯೆನ್ಸ್ ಆಗಿದ್ದೀನಿ, ತುಂಬ ಇಷ್ಟದ ಸಿನಿಮಾ. ಬಟ್ ಈ ಥರದ್ದೊಂದು ಸಿನಿಮಾ ಮಾಡಬೇಕು ಅಂದರೆ ಇದು ತುಂಬ ಕಷ್ಟಕರವಾದ ಕೆಲಸ. ಯಾಕೆಂದರೆ ಆ ಸಿನಿಮಾದಲ್ಲಿ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟು, ಅಮೀರ್ ಖಾನ್, ಮಾಧವನ್ ಅವರೆಲ್ಲ 22 ವರ್ಷದವರಾಗಿ ಆ ಸಿನಿಮಾ ಮಾಡಿದ್ದಾರೆ. ಯಾಕಂದರೆ ದೊಡ್ಡ ಆರ್ಟಿಸ್ಟ್ಗಳು, ಈಗ ಸುಚೀಂದ್ರಣ್ಣ ಅಂತ ಆರ್ಟಿಸ್ಟ್ಗಳಿದ್ರೆ ಯಾವುದನ್ನು ಬೇಕಾದ್ರೆ ಕ್ಯಾರಿ ಮಾಡ್ತಾರೆ. ನೀವು ತುಂಬ ಪ್ರೌಡಾಗಿ ಹೇಳ್ಕೊಂಡ್ರೆ ಅವತ್ತು ನನ್ನ ಇಂಟರ್ವ್ಯೂಲಿ ದಟ್ ನಾನು ಸುಚೇಂದ್ರ ಪ್ರಸಾದ್ ಅವ್ರನ್ನ ತುಂಬ ಡಿಫ್ರೆಂಟಾಗಿ ತೋರಿಸಿದ್ದೀನಿ ಅಂತ. ಅವರಿಂದನೇ ಕೇಳೋಣ, ಹೇಗೆ ಸರ್ ಈ ರೋಲ್ ನಿಮಗೆ ತುಂಬ ಡಿಫ್ರೆಂಟ್ ಅಂತ ಅನಿಸುತ್ತೆ? ಪ್ರತಿ ಕಲಾವಿದ ತನಗೆ ಸಿಗುವಂಥ ಎಲ್ಲ ಪಾತ್ರಗಳನ್ನು ನಿಭಾಯಿಸಬೇಕು ಅನ್ನೋದೇ ಬಹಳ ತತ್ವ. ಅದು ಪ್ರತಿ ಕಲಾವಿದನ ಗುರಿಯೇ ಅದು. ನಿರ್ದೇಶಕರು ನನ್ನ ಶಾಲಾ ವಲಯದ ಗೆಳೆಯರು, ಸಹಪಾಠಿಯಾಗಿರೋದ್ರಿಂದ ನಾನು ಅವ್ರ ಬೆಂಬಲಕ್ಕೆ ಎಂದೂ ನಿಲ್ಲುವವ. ಗೆಳೆತನದ ಸಬೂಬನ್ನು, ಸಮಜಾಯಿಷಿಯನ್ನು, ಅದನ್ನು ಸಾಬೀತು ಮಾಡಬೇಕು ಗೆಳೆತನ ಅಂತಂದರೆ ನನಗಿದ್ದಂಥ ಒಳ್ಳೆಯ ಅವಕಾಶ. ಅವ್ರು ಮಾಡೋಂಥ ಕೆಲಸಗಳಲ್ಲಿ ಪಾಲ್ಗೊಂಡು, ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರೋ ಹಾಗೆ ಈ ಮಾಧ್ಯಮ ನಿರ್ದೇಶಕರ ಕೈಗೂಸು, ಈ ಚಿತ್ರವೂ ಹಾಗೆ ನಿರ್ದೇಶಕರ ಕನಸಿನಂತೆ ನಡಿಬೇಕಾಗಿರುವಂಥದ್ದು ನನ್ನ ಧರ್ಮವಾಗಿತ್ತು. ಹಾಗಾಗಿ ನಾನು ತುಂಬ ಮುತುವರ್ಜಿಯಿಂದ ಅವರ ಸಂತೋಷಕ್ಕೆ, ಅಂದರೆ ಚಿತ್ರ ಚಿತ್ರ ಬಯಸುವಂಥ ಆ ಪಾತ್ರದ ಗುಣವಿಶೇಷವೇನಿದೆಯಲ್ಲ, ಅದನ್ನು ಸಾಧಿಸೋಕ್ಕಂತಲೇ ಸಾಧ್ಯವಾಗಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಅವ್ರಿಗೆ ಬೆಂಬಲಕ್ಕೆ ನಿಂತದ್ದು. ಈಗಲೂ ಅದೇ ಮಾತು, ಮೊದಲಿದ್ದದ್ದು ಅದೇ ಮಾತು, ಈಗಲೂ ಅದೇ ಮಾತು ಹೇಳ್ತಿದ್ದೀನಿ. ಅವ್ರು ನನ್ನ ಸಹಪಾಠಿ, ಸಹಚರರು ಮತ್ತು ಬಹಳ ಕಾಲದಿಂದ ಸಿನಿಮಾ ಕುರಿತಂಥವ್ರು ಇರೋ ಪ್ರೀತಿ ಇದೆಯಲ್ಲ, ತುಂಬ ಆಳವಾದಂಥ ನಂಬಿಕೆ, ಈ ಚಿತ್ರದ ಮುಖಾಂತರ ಅಥವಾ ಇಂಥ ಚಿತ್ರಗಳ ಮುಖಾಂತರ ತಾವು ಗೆಲ್ತೇವೆ ಅನ್ನೋದೊಂದು ನಂಬಿಕೆ ಅಥವಾ ವಿಶ್ವಾಸವಿದೆಯಲ್ಲ, ಅದಕ್ಕೆ ನಾನು ಹಿಂಬಾಗಿ ನಿಂತ್ಕೊಂಡೆ ಅಷ್ಟೆ. ಅವ್ರ ಕ್ಯಾರೆಕ್ಟರ್ ಬಗ್ಗೆ ನೀವು ಹೇಳ್ತಾ ಇದ್ರಿ, ಅವ್ರು ತುಂಬ ಫನ್ನಿ ಕ್ಯಾರೆಕ್ಟರ್ ಅಂತ ಪ್ಲೇ ಮಾಡ್ತಾರೆ ಅಂತ. ಅದ್ರ ಬಗ್ಗೆ ಏನಾದರೂ ಒಂದು ಸ್ವಲ್ಪ
ನನ್ನಲ್ಲೂ ಉತ್ತರ ಸಿಕ್ಕಿಲ್ಲ ಅಂತ ಮತ್ತೆ ಎಲ್ಲರೂ ಕೇಳಿದ್ರ, ಇನ್ನೂ ಪೂರ್ತಿ ಹೇಳೋದಿತ್ತು, ನನ್ನನ್ನೇ ಕೇಳಿ ನೀವು. ಅಲ್ಲ, ಅವ್ರ ಮೂಲಕ ಕೇಳಿದ್ರೆ ನೀವು ಸ್ವಲ್ಪ ಜಾಸ್ತಿ. ನಿರ್ದೇಶಕರು ಸಾಮಾನ್ಯವಾಗಿ ಈ ಥರದ ವಿಚಾರದಲ್ಲಿ, ಯಾಕಂದ್ರೆ ಈಗಾಗಲೇ ಚರವಣ ಅವರಿಗೆ ಪಾತ್ರಧಾರಿಗಳೇ ತಾವೇನು ತಮ್ಮ ಅನುಭವದ ಸಾರ ಸಂಗ್ರಹ ಅನ್ನೋದನ್ನು ಹೇಳ್ಬೋದು. ನಿರ್ದೇಶಕರನ್ನು ಮಾಡ್ತಾರೆ ಈಗಾಗಲೇ ಅದನ್ನು ಹೊತ್ತು ತಿರುಗಿಬಿಟ್ಟಿರ್ತಾರೆ. ಪ್ರತಿ ಪಾತ್ರವನ್ನು ಅವರು ಕಲ್ಪಿಸಿಕೊಂಡು ಬಹಳ ವರ್ಷ ಅದ್ರ ಮೇಲೆ ಕೆಲಸ ಮಾಡಿರ್ತಾರೆ. ಹಾಗಾಗಿ ಅವ್ರು ಹೇಳಬೇಕು ಅಂತಂದಾಗ ತುಂಬ ಸಹಜವಾಗಿ ಒಂದ್ಸಲಿ ವಿಷಯಾಂತರ ಆಗಿಬಿಟ್ಟಿರುತ್ತೆ. ಆದರೆ ಪಾತ್ರದ ಕುರಿತಾಗಿ ಮಾತ್ರವೇ, ನಾವು ಸಿನಿಮಾ ಕುರಿತಾಗಿ ನಾವು ಮಾತಾಡೋದೇ ಇಲ್ಲ, ನಮ್ಮ ಪಾತ್ರದ ಕುರಿತಾಗಿ ಅಷ್ಟೇ ಮಾತಾಡ್ತೇವೆ. ಅದನ್ನು ಪಾತ್ರದ ಪ್ರಶ್ನೆ ನನಗೆ ಕೇಳಬೇಕು ನೀವು. ಬಹಳ ವಾಸ್ತವ ಪ್ರಜ್ಞೆಯಲ್ಲಿ, ಅಂದರೆ ಈಗ ಸಮಕಾಲೀನ ಪ್ರಜ್ಞೆಯಲ್ಲಿ ನಡೀತಿರಬಹುದಾದಂಥ ಇದು ವಿನೋದಕ್ಕೆ ಅಂತ ಹೇಳಿದಾಗ ಸಹ ನಾನು ಒಪ್ಪೋಕೆ ಸಿದ್ಧ ಇಲ್ಲ. ಯಾಕೆಂತ ಹೇಳಿದ್ರೆ ವಿನೋದದ ಮುಖಾಂತರ ಬಹಳ ಒಳ್ಳೆಯ ದೊಡ್ಡ ಸಂದೇಶವನ್ನು ಸಹ ರವಾನೆ ಮಾಡ್ತಾ ಇದ್ದಾರೆ. ಅಂದರೆ ಸಮಕಾಲೀನ ಪ್ರಜ್ಞೆಯಲ್ಲಿ ಮಕ್ಕಳು, ಅದರಲ್ಲೂ ಹರಿಯದಲ್ಲಿರುವಂಥವ್ರು, ಅವರು ನಡೆದುಕೊಳ್ಳಬಾರದ ರೀತಿ ಮತ್ತು ಹರಿಯದ ಹುಡುಗರನ್ನು ನಡೆಸ್ಕೊಳ್ಬೇಕಾದ ರೀತಿ ಪೋಷಕರಿದೆಯಲ್ಲ, ಅವು ಹೇಗಿರಬೇಕು, ಅವರು ಸ್ವತಃ ಒಂದು ಒಳ್ಳೆಯ ಪರಿಸ್ಥಿತಿಯನ್ನು ನಾವು ಮನೆಯಲ್ಲಿ ಮಾಡಿತು ಅಂತಂದರೆ ಅಂಥ ಈ ತಡೆಗೋಡೆಗಳನ್ನು ಹಾರುವಂಥ ಪ್ರಕ್ರಿಯೆಗೆ ನಮ್ಮ ಯುವಕರು ಅಥವಾ ಎಳೆಯರು ಅವರು ಹೋಗೋಲ್ಲ ಅನ್ನೋದನ್ನು ಭಾಳ ಚಂದ ಸಾರಿ ಹೇಳ್ತಿದ್ದಾರೆ. ವಿನೋದಕ್ಕೆ, ಮೇಲ್ನೋಟಕ್ಕೆ ವಿನೋದ ಚೆನ್ನಾಗಿ ಸಾಬೀತಾಗುತ್ತೆ, ಮೇಲ್ನೋಟಕ್ಕೆ ವಿನೋದ ತುಂಬ ಚಂದ ಅಂತ ಕಾಣಿಸುತ್ತೆ. ಅಷ್ಟೂ ಜನ ಹುಡುಗರು, ಆ ಹೆಣ್ಣು ಮಕ್ಕಳು ಇರುವಂಥ ಎಲ್ಲ ಪಾತ್ರಗಳು, ಅದ್ಭುತವಾದ ಅಭಿನಯ, ಅದೆಲ್ಲದ ಜೊತೆಗೆ ಸ್ವತಃ ನನ್ನ ಪಾತ್ರ ಕೇಳಬೇಕು. ನನ್ನ ಕೇಳಿ ಯಾಕೆ ಈ ಪಾತ್ರ ಮಾಡಿಸುತ್ತೆ ಎಲ್ಲರೂ ಇವರು ನನ್ನನ್ನು ಕೇಳ್ತಾರೆ, ನನಗೇನು ಅನಿಸ್ತಾ ಇಲ್ಲ. ನಾನು ಈ ಥರ ಅನೇಕ ಪಾತ್ರಗಳನ್ನು ಹಿಂದೆ ಮಾಡಿದ್ದಿದೆ. ಇಲ್ಲ ಮಾಡಿಲ್ಲ, ನಾವು ನೋಡಿಲ್ಲ. ಇವರೆಲ್ಲ ಹೇಳ್ತಿದ್ದಾರೆ ನಾನು ಮಾಡಿದ್ದೀನಿ ಅಂತ. ಯಾಕೆಂದರೆ ಇವ್ರು ಎಲ್ಲ ಪಾತ್ರನೂ ಮಾಡಬಲ್ಲರು. ಬಟ್ ಈ ಪಾತ್ರನ ನಾನು ಇವರೇ ಮಾಡಬೇಕು ಅಂದಾಗ ನನಗೆ ಭಯ ಆಯಿತು, ಇವ್ರು ಗ್ಯಾರಂಟಿ ಒಪ್ಪಲ್ಲ ಅಂತ. ಯಾಕೆಂದರೆ ನಿಜ ಜೀವನದಲ್ಲಿ ಅದು ನನ್ನ ಪಾತ್ರ. ನಾನು ಸ್ಕ್ರಿಪ್ಟ್ ಬರ್ಕೊಂಡಾಗ ಇವರೆಲ್ಲ ನನಗೆ ರೇಗಿಸ್ತಾ ಇದ್ರು. ಓ ಅಣ್ಣ, ಇದು ಹಿಂಗೆ ನಾನು ನಿಮ್ಮನೇಲಿ ಒಂದು ಸೀನಲ್ಲಿ ಬೆಳ್ಳುಳ್ಳಿ ಬಿಡಿಸ್ತಾ ಇರ್ತಾಳೆ ಹೆಂಡ್ತಿ, ತೆಗೆದು ಮಕ್ಕದ ಮೇಲೆ ಹೆಚ್ಚಿಬಿಡ್ತಾಳೆ. ಓ ಇದು ನಿಮ್ಮನೇದಾ ಅಂತ ಪ್ರತಿಯೊಂದು ಸೀನಲ್ಲೂ ನನಗೆ ಅಣಗಿಸೋರು. ಆಮೇಲೆ ಯಾವಾಗ್ಲೂ ನೋಡಿ, ಇವ್ರಿಗೆ ಟಿ ಶರ್ಟ್ ಹಾಕ್ಸಿದ್ದೀವಿ, ಇವ್ರು ಹಾಕೊಳ್ಳಲ್ಲ ಹಂಗೆಲ್ಲ, ನಮ್ಮ ಸಲಿಗೆಗೆ ಹಾಕ್ಕೊಂಡಿದ್ದಾರೆ ಪಬ್ಲಿಸಿಟಿಗೆ ಅಂತ. ಹಾಗೆ ಸಿನಿಮಾದಲ್ಲಿ ಇವರು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು, ಐನೆಕ್ ಟಿ ಶರ್ಟ್ ಹಾಕ್ಕೊಂಡು, ಕೈಯಲ್ಲಿ ಒಂದು ಸಿಗರೇಟ್ ಇಟ್ಕೊಂಡು, ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು, ಯಾವಾಗಲೂ ಹೆಂಡ್ತಿಗೆ ತೀಟ್ಲೆ ಮಾಡ್ಕೊಂಡು ಇರೋ ಕ್ಯಾರೆಕ್ಟ್ರು. ಅವ್ರು ಬೈದಾಗೆಲ್ಲ ಬೈಸ್ಕೊಳ್ಳೋದು. ಇವ್ರು ಈ ಥರ ಯಾವ ಸಿನಿಮಾದಲ್ಲಿ ನೋಡಿದರೆ ಹೇಳಿ, ಇತ್ತೀಚೆಗೆ 6-7 ವರ್ಷದಲ್ಲಿ ಯಾವ ಸಿನಿಮಾ? ಅಲ್ಲ, ಅವರು ಯಾವ ಪಾತ್ರಕ್ಕಾದರೂ ಫಿಟ್ ಆಗೋದು ನಾವು ನೋಡಿದ್ದೀವಿ. ಫಿಟ್ ಆಗೋದಿರ್ರಿ ಮೇಡಮ್. ಇವರೆಲ್ಲ ಏನು ಗೊತ್ತಾ, ಫಸ್ಟು ಕೊಡ್ರಿ ಸ್ಕ್ರಿಪ್ಟು ಅಂತ ಹೇಳ್ತಾರೆ ಯಾರ ಡೈರೆಕ್ಟ್ರ್ ತೊಗೊಂಡೋದಾಗ. ಅದನ್ನು ಓದ್ತಾರೆ, ಓದ್ಬಿಟ್ಟು ಏನ್ರಿ ಈ ಪಾತ್ರ ನಾನು ಮಾಡಬೇಕಾ, ಎತ್ಕೊಂಡೋಗ್ರಿ ಅಂತಾರೆ. ನಾನು ನೋಡಿದ್ದೀನಿ ಎಲ್ಲ ಸಿನಿಮಾನೂ ಅವ್ರೇನು ಒಪ್ಕೊಳ್ಳಲ್ಲ. ಅಲ್ಲ, ಅವ್ರಿಗೆ ಗೊತ್ತು, ಅವ್ರು ಅದು ಜಸ್ಟಿಫೈ ಮಾಡ್ಬೋದು ಅಂತ ನಿಮ್ಮ ಒಂದು ಅನಿಸಿಕೆ ಅಲ್ಲ ಸರ್? ಎಲ್ಲ ಪಾತ್ರಗಳನ್ನು ಅದಕ್ಕೆ ಪಾತ್ರದ ಗುಣವೈಶಿಷ್ಟ್ಯಕ್ಕೆ ಹೊಂದಿಕೆ ಆಗುವಂಥ ಚರ್ಯೆ, ಅಭಿನಯ, ಹಾವ ಎಲ್ಲವೂ ಬೇಕು ಅನ್ನೋದನ್ನು ನಾವು ಕಲಿತ ಪಾಠ. ನಾನು ರಾಷ್ಟ್ರೀಯ ನಾಟಕ ಶಾಲೆಯಿಂದ ಕಲಿತು ಬಂದಂಥವ. ಇಂಥದೇ ಇದನ್ನು ನಿರಾಕರಿಸಬಲ್ಲಂಥ ಪಾತ್ರಗಳು ಅಂತ ಅನ್ಸೋಲ್ಲ. ಕೆಲವು ಸಲ ಮನೋವೃತ್ತಿ ನಮಗೆ ಹೆಚ್ಚು ಆಪ್ತ ಅಂತ ಅನ್ಸೋಲ್ಲ. ಅಂದರೆ ಅವರು ಯಾವ ಬಗೆ ಸಿನಿಮಾ ಮಾಡ್ತಿದ್ದಾರೆ ಮತ್ತು ಯಾವ ಕಾರಣಕ್ಕಾಗಿ ಸಿನಿಮಾ ಮಾಡ್ತಾರೆ ಗೊತ್ತಾಗೋದಿಲ್ಲ, ಅಥವಾ ಗೊತ್ತಾಗ್ಬಿಡುತ್ತೆ ನೇರವಾಗಿ. ಆ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಈ ಜೊತೆ ನಾವು ಇಂಥವರ ಸಾಹಚರ್ಯ ಬೇಕೆ ಅಂತ ಯೋಚನೆ ಮಾಡ್ತೀವಿ ಹೊರತು, ಇವರು ಸಹಪಾಠಿಗಳು. ನನ್ನ ಇನ್ನೊಬ್ಬ ಸ್ನೇಹಿತರು ಅಲ್ಲಿ ಬಂದಿದ್ದಾರೆ ಇವತ್ತು, ಭಾಳ ಒಳ್ಳೆಯ ಹುದ್ದೆಯಲ್ಲೂ ಇರುವಂಥವ್ರು, ಸುದರ್ಶನ್, ಇವರೆಲ್ಲ ನೋಡಿ ಇವ್ರು ಬಂದಿದ್ದಾರೆ ಇವತ್ತು ಅನ್ನೋದ್ರೆ ಅದ್ರ ಉದ್ದೇಶ ಏನು ಅಂತಂದರೆ, ಏನೋ ಒಳ್ಳೆ ನಾವು ಗೆಳೆಯನ ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಜೊತೆಗೆ ಹೋಗೋಣ, ಬೆಂಬಲ ಕೊಡೋಣ, ಆ ಥರದ ಭಾವದಲ್ಲಿ ಬಂದು. ಮತ್ತು ಸಿನಿಮಾ ಪ್ರೀತಿಯನ್ನು ಗಮನಿಸಿದ್ದೆ ನಾವು ಕಳೆದ 5 ಸಿನಿಮಾಗಳು ಏನು ಹೇಳ್ತಿದ್ದಾರಲ್ಲ, ಆ ಎಲ್ಲ 5 ಸಿನಿಮಾಗಳಿಗೆ ಒಂದಿಲ್ಲೊಂದು ರೀತಿಯಲ್ಲಿ ತುಂಬ ಆಳವಾಗಿದ್ರೆ, ಆಳಕ್ಕಿಳಿದು ಕಷ್ಟಪಟ್ಟು ಈ ಸಿನಿಮಾವನ್ನು ಗೆಲ್ಲಿಸೋಣ, ಈ ಸಿನಿಮಾವನ್ನು ಹೇಗಾದರೂ ಮಾಡಿ ನಿಲ್ಲಿಸೋಣ ಅನ್ನೋ ಅವ್ರದೊಂದು ತವಕ ಇದೆಯಲ್ಲ, ಆ ತವಕಕ್ಕೆ ಸಂವಾದಿಯಾಗಿ ನಾವು ಬರುವಂಥದ್ದು. ಪಾತ್ರಗಳ ವಿಶೇಷವನ್ನು ಅವ್ರು ಏನು ಹೇಳಿದ್ದಾರೆ, ನಿರ್ದೇಶಕರ ಮಾಧ್ಯಮ ಇದು. ನಿರ್ದೇಶಕರು ಏನು ಹೇಳ್ತಾರೆ ಅಂಥದ್ದೇ ಆಗಲೇ ಮಾಡಬೇಕು ಅಂತಿರುವಂಥದ್ದಿದೆ. ಅದರಲ್ಲಿ ಕೊಡುಗೆ ಇದ್ದೇ ಇರಬೇಕು. ಒಬ್ಬ ಕಲಾವಿದ ತಾನು ಯಾವುದೋ ಸೂತ್ರದ ಬೊಂಬೆ ಆಗಿರೋಕ್ಕೆ ಸಾಧ್ಯವಾಗಲ್ಲ. ಅವ್ರೇನು ಬಯಸಿದ್ದಾರೆ, ನಿರ್ದೇಶಕ ಏನನ್ನು ಯೋಚನೆ ಮಾಡ್ತಿದ್ದಾರೆ, ಅವನ ಆಲೋಚನಾ ಕ್ರಮ ಹೇಗಿದೆ, ಅದಕ್ಕೆ ಸಂವಾದಿಯಾಗಿ, ಅದಕ್ಕೆ ಅನ್ವಯ ಆಗುವ ಹಾಗೆ ಆನ್ವಯಿಕವಾಗಿ ನಟಿಸಬೇಕಾದ ಕೆಲಸ. ಅವ್ರ ಪಾತ್ರವನ್ನು ಹೀಗೆ ಕಲ್ಪಿಸ್ಕೊಂಡಿದ್ರು. ಹಾಗಾಗಿ ಅವ್ರು ಏನು ಹೇಳಿದ್ದಾರೋ ಅದನ್ನು ಖಂಡಿತವಾಗಿ ಮಾಡಿದ್ದೇನೆ. ಅದು ನನ್ನ ಧರ್ಮವೂ ಇದೆ ಅಂತ ನಾನು ಭಾವಿಸ್ತೇನೆ. ಒಂದು ಕಡೆ ಸುಚೇಂದ್ರ ಪ್ರಸಾದ್ನ ನಿಮ್ಮನ್ನ ಅವರಲ್ಲಿ ನೋಡಬೇಕು ಅಂತ ಆಸೆ ಇದ್ರಿ. ಎಷ್ಟು ಚಾಲೆಂಜ್ ಇತ್ತು ನಿಮಗೆ? ಅದು ಚಾಲೆಂಜ್ ಏನಿಲ್ಲ, ಅವರು ಏನು ಪಾತ್ರ ಕೊಟ್ಟರು ನಿಭಾಯಿಸ್ತಾರೆ. ಅಲ್ಲ, ಅವ್ರು ಒಪ್ಪೋದೇ ಚಾಲೆಂಜ್ ಇತ್ತು. ನಾನು ಸ್ಕ್ರಿಪ್ಟ್ ಕೊಟ್ಬಿಟ್ಟು ಅವ್ರು ಓದಿಸಿದಾಗ ಇವ್ರು ಒಪ್ಪಲ್ಲ, ಇದಕ್ಕೆ ನಾವು ಸಾಮಾನ್ಯವಾಗಿ ಒಂದು ಫನ್ನಿ ಫಾದರು, ಆ ಥರ ಒಂಥರ ಫುಲ್ಲು ಹೆಂಡ್ತಿನ ಕಿಟ್ಲೆ ಮಾಡೋ ಕ್ಯಾರೆಕ್ಟ್ರು, ಕಾಮಿಡಿ ಅಂದ ತಕ್ಷಣ ನಾವು ಸಾಧುಕೋಕಿಲ ಬೇಕು, ರಂಗಾಯಣರಿಗೂ ಬೇಕು, ಈ ಥರನೇ ಯೋಚನೆ ಮಾಡೋದು ಎಲ್ಲ ಡೈರೆಕ್ಟ್ರುಗಳು. ನಾನು ಇವರು ಅಂತ ಯೋಚನೆ ಮಾಡಿದ ತಕ್ಷಣನೇ ಫುಲ್ಲು ಕೂದಲಿಗೆಲ್ಲ ಡೈ ಹಾಕ್ಕೊಂಡು
ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ನಾನು ಯೋಚನೆ ಮಾಡಿದ ತಕ್ಷಣ ಅವ್ರು ನೋಡಿದ ತಕ್ಷಣ ಗೆಳೆ ಆಯ್ತು ನಾನು ಮಾಡಲ್ಲ, ಇದು ನಂಗೆ ಸೂಟ್ ಆಗಲ್ಲ, ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಹೇಳ್ಬಿಡ್ತಾರೆ ಅನ್ನೋದೊಂದೇ ಚಾಲೆಂಜ್ ಇದ್ದಿದ್ದು. ಆಮೇಲೆ ಅವರು ನಿಂಗೇನು ಕೊಟ್ಟರು ಮಾಡ್ತೀನಿ ಹೋಗು ಅಂದ ತಕ್ಷಣನೇ ಅವ್ರ ಪಾತ್ರ ನಿಭಾಯಿಸೋದ್ರ ಬಗ್ಗೆ ನನಗೆ ಯಾವುದು ಅನುಮಾನಗಳಿರಲಿಲ್ಲ. ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಕಡೆ ಅವರಾದರೆ ಇನ್ನೊಂದು ಕಡೆ 18 ಜನ ಒಟ್ಟಿಗೆ ಎಲ್ಲ ಅಪ್ಕಮಿಂಗ್ ಟ್ಯಾಲೆಂಟ್ಸು, ಅವ್ರ ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ. ಮೇಡಮ್ ಇಲ್ಲಿ 18 ಜನ ಯಾರು ಕಾಣ್ತಾ ಇದ್ದಾರೆ ಅವರೆಲ್ಲ ಇವ್ರ ಕಾಣಿಕೆನೆ. ನಾನು ಅದನ್ನೇ ಹೇಳಿದೆ ನಿಮಗೆ. ನಮಗೆ ಈ ಸಿನಿಮಾನ ನಾನು ಇವ್ರ ಹತ್ರ ಮೊದಲನೇ ಬಾರಿ ಮಾತಾಡಿದಾಗ ಈ ಥರ 22 ವರ್ಷದ ಹುಡುಗರೇ ಬೇಕು, ಆದರೆ ಸಖತ್ ಆ್ಯಕ್ಟಿಂಗ್ ಮಾಡಬೇಕು, ಇದು ಸಾಧ್ಯ ಇಲ್ಲ ಈ ಸಿನಿಮಾ ಮಾಡೋಕ್ಕೆ, ಅದಕ್ಕೆ ಕೈ ಬಿಟ್ಬಿಟ್ಟಿದ್ದೀನಿ. ನೀವು ಎದುರು ಬೇಡ್ರಣ್ಣ, ನೀವು 22-23 ವರ್ಷದ ಮಕ್ಕಳನ್ನ ಕೊಡ್ತೀನಿ, ಅವರು ನುರಿತ ಕಲಾವಿದ್ರ ಥರ ಆ್ಯಕ್ಟ್ ಮಾಡೋರನ್ನ ನಾನು ಹುಡುಕೊಡ್ತೀನಿ ಅಂದರು. ಅದು ಸಾಧ್ಯ ಇದ್ದರೆ ಈ ಸ್ಕ್ರಿಪ್ಟ್ ಮಾಡ್ಬೋದು ಅಂತ ಹೇಳಿದೆ ಅವ್ರ ಹತ್ರ. ನಾನಿದ್ದೀನಿ ಅಂತೇಳಿ ಇವರು ಸುಮಾರು 700 ಜನ ಆಡಿಷನ್ ಕರೆದಿದ್ದೀವಿ. 700 ಜನ ಆಡಿಷನ್ ಇವರೇ ನಿಭಾಯಿಸಿದ್ದಾರೆ. ಒಂದೊಂದು ತಂಡ 100 ಜನ ತಂಡಗಳನ್ನ. ಏನು ಅಷ್ಟು ಪ್ರೀತಿ ಇತ್ತು ಬ್ಯಾಕ್ ಬೆಂಚಸ್ ಟೈಟಲ್ಗೆ, ಆ ಸಬ್ಜೆಕ್ಟ್ಗೆ, ನೀವು ಅವ್ರ ಜೊತೆ ಕೈ ಜೋಡಿಸಿ ಈ ಫಿಲಮ್ಗೆ ಒಂದು ಬೆಂಚ್ ಮಾರ್ಕ್ ಮಾಡಬೇಕು ಅಂತ ಒಂದು ಆಸೆ ಪಟ್ಟಿದ್ದೀರ ಅಂತ? ಸ್ನೇಹ, ನಾನು ಆಗಲೇ ಮೊದಲು ಹೇಳಿದೆ, ನಾನು ಸ್ನೇಹಕ್ಕೆ ಬೆಲೆ ಕಟ್ಟೋಕ್ಕಾಗೋಲ್ಲ. ಆ ಸ್ನೇಹವನ್ನು, ಅದು ಬಾಲ್ಯದ ಸ್ನೇಹ ಇದೆಯಲ್ಲ, ಅದನ್ನು ಸಾಬೀತು ಮಾಡಬೇಕು ಅಂತಂದರೆ ನಾವಿದ್ದೇವೆ, ಇಂಥ ನಿಮ್ಮ ಕನಸಿನ ನಡುವೆ, ಕನಸಿನ ಯಾನ ಇದೆಯಲ್ಲ ಅದರ ನಡುವೆ ನಾವು ಅದರ ಜೊತೆಗೆ ನಾವು ಹೆಜ್ಜೆ ಹಾಕ್ತೇವೆ ಅನ್ನೋದು ಅಷ್ಟು ಮಾತ್ರವೇ. ಸ್ನೇಹವನ್ನು ನಾನು ಸಾಬೀತು ಮಾಡಬೇಕಾಗಿತ್ತು. ಇಂಥ ಚಿತ್ರಗಳು ಮತ್ತು ಅದಕ್ಕೆ ನನಗೆ ವಿಭಾಗೀಕರಣ ಇಲ್ಲ. ಅವರವರ ಮನಸ್ಸಿನಂತೆ ಮಹಾದೇವ ಅಂತ ಅವ್ರ ಇಂಗಿತ ಹೀಗೆ. ಅವರು ಈ ಬಗೆಯ ಚಿತ್ರವನ್ನು, ಈ ತೆರನಾದ ಚಿತ್ರವನ್ನು, ಈ ಕಥೆಯನ್ನು ಇಟ್ಕೊಂಡು ಹೀಗೆ ಮಾಡಬೇಕು ಅಂತಂದಾಗ ಅವರೇನು ಬಯಸಿದ್ದಾರೆ ಅದಕ್ಕೆ ನಾವು ಅದ್ರ ಜೊತೆಗೆ ಹೆಜ್ಜೆ ಇರಿಸುವಂಥದ್ದೇ ನಮಗಿರುವಂಥ ಅದು ಸವಾಲೇನಲ್ಲ. ನಮಗೆ ನಮ್ಮದೇ ವಾಲು, ಅದು ವಾಲು ಇಲ್ಲ ಅದರಲ್ಲಿ, ನಮ್ಮ ವಾಲುವಿಕೆ ಅದು. ನಾನು ಕಂಡುಕೊಂಡದ್ದು ಅವ್ರಿಗೆ ಕನಸು ಕಾಣ್ತಿದ್ದಾರೆ, ಆ ಕನಸಿಗೆ ನಾನೇನಾದ್ರು ಮಾಡೋ ಸಾಧ್ಯ ಅಂತ ಯೋಚನೆ ಮಾಡಿದ್ದು. ಹಾಗಾಗಿ ಅವರು ಇಂಥದ್ದೇ ಬೇಕು ಅಂತ ಹೇಳಿದಾಗ, ನಿರ್ದೇಶಕರು ಹೀಗೆ ಬಯಸಿದ್ದಾರೆ ಅಂತಂದಾಗ ಬೇರೆ ಬೇರೆ ವಲಯದಿಂದ, ಬೇರೆ ಬೇರೆ ರಂಗದಿಂದ, ಬೇರೆ ಬೇರೆ ಸಂಸ್ಥೆಗಳಿಂದ ಈ ತರಬೇತಿ ಆದವರು, ತರಬೇತಿ ಆಗದವರು, ಅಥವಾ ಕೇವಲ ಆಸಕ್ತಿ ಇದ್ದವರು, ಆಸ್ಥೆ ಉಳ್ಳವರು ಅಂಥವರೆಲ್ಲರನ್ನೂ ಒಂದಿಷ್ಟು ಕಲೆ ಹಾಕಿ ನಿರಂತರವಾಗಿ ಅವರನ್ನು ತೀಡುವ ಅಥವಾ ನೇರ್ಪುಗೊಳಿಸುವ. ನಾವು ಸಾಮಾನ್ಯವಾಗಿ ಮಾಡಿದ್ದು ಏನೋ ಸಂದರ್ಶನ ಮಾಡ್ತೀವಿ, ನೀವು ಹೇಗೆ ಇದಕ್ಕೆ ಒಪ್ಪಿತರಾಗ್ತೀರಿ ಹಾಗೆ ಯೋಚನೆ ಮಾಡಲಿಲ್ಲ, ಮತ್ತು ಇದೇ ಪಾತ್ರಕ್ಕೆ ಅಂತಲೂ ಯೋಚನೆ ಮಾಡಲಿಲ್ಲ. ಮೊದಲು ಅಭಿನಯ ಕುರಿತಾದಂಥ ಮಟ್ಟಗಳು ಅಥವಾ ಚರ್ಯ ವರ್ಚಸ್ಸು ಇವುಗಳೆಲ್ಲೂ ಬರೋಕ್ಕೆ ಸಾಧ್ಯವೇ, ಅವರಂಥ ಅಭಿನಯ ಕಲಿಕೆಯನ್ನು ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ಮಾಡಿದಂಥ ನಿರಂತರ ಕಾರ್ಯಾಗಾರಗಳು. ಮೊದಲು ಸಖ್ಯ ಬೆಳೆಸಲಾಯಿತು, ಎಲ್ಲ ಕೂತ್ಕೊಂಡು ಇವರ ತೋಟದ ಮನೆ ಒಂದುಂಟು, ಆ ತೋಟದ ಮನೆಯಲ್ಲಿ ಕೂತ್ಕೊಂಡು ನಿರಂತರವಾಗಿ ಇವರೆಲ್ಲ ಕಲೆ ಹಾಕಿ ಸಖ್ಯ ಬೆಳೆಸಲಾಯಿತು. ನಿಜವಾಗಿಯೂ ಮಾಧ್ಯಮ ಅಂದ್ರೇನು, ಮಾಧ್ಯಮದ ಬಳಕೆಯನ್ನು ನಿರ್ದೇಶಕರು ಹೇಗೆ ಮಾಡೋಕೆ ಹೊರಟಿದ್ದಾರೆ, ಹಾಗೆ ಮಾಡೋಕೊಂಡಂಥ ಇದರಲ್ಲಿ ಪಾತ್ರಗಳು ಹೇಗೆಲ್ಲ ಇರಬೇಕು ಅಂತ ಮೊದಲು ಯಾವತ್ತೂ ಯಾರಿಗೂ ಹೇಳಿದ್ದಿಲ್ಲ. ಮೊದಲು ಅಭಿನಯ ಚಾತುರ್ಯವನ್ನು ಅವ್ರಿಗೆ ಮೈಗೂಡಿಸ್ಕೊಂಡಾದ್ಮೇಲೆ, ಅವ್ರಿಗೆ ಹಸ್ತಗತವಾಯಿತು, ಕರಗತವಾಯಿತು ಅಂತ ಆಮೇಲೆ ಇವರು ಪಾತ್ರ ಹಂಚಿಕೆಯನ್ನು ನಿರ್ದೇಶಕರು ಮಾಡಿಕೊಂಡ್ರು. ಹಾಗಾಗಿ ಇದೊಂಥರ ಪಾರಸ್ಪರಿಕ ಕಲಿಕೆಯ ಭಾಗ, ಇದು ಆದಾನ ಪ್ರದಾನವಾಯಿತು. ಅವರೆಲ್ಲರಿಗೂ ನನ್ನನ್ನು ಸಂದರ್ಶನ ಕರೆದು ನನ್ನನ್ನು ತಿರಸ್ಕಾರ ಮಾಡಿ ಕಳಿಸಿದ್ರು ಅನ್ನೋ ಭಾವ ಯಾರಿಗೂ ಆಗಲಿಲ್ಲ. ನಾವೆಲ್ಲರೂ ಒಂದು ಒಕ್ಕೂಟದ ಹಾಗೆ ಸೇರ್ಕೊಂಡ್ವಿ, ಪರಸ್ಪರ ಅರ್ಥ ಮಾಡ್ಕೊಂಡ್ವಿ, ಅಭಿನಯದ ಮಟ್ಟಗಳನ್ನು ನಾವು ಅಲ್ಲಿ ತಿಳ್ಕೊಂಡ್ವಿ, ಅವ್ರಿಗೂ ತಿಳಿಪಡಿಸೋದು ಕೆಲಸ ಮಾಡಿದ್ವಿ. ಅವರಲ್ಲಿದ್ದನ್ನು ನಮಗೆ ಕೊಟ್ಟರು, ನಾವು ನಮ್ಮಲ್ಲಿದ್ದನ್ನು ಅವ್ರಿಗೆ ಹಂಚಿದ್ವಿ. ಈ ಥರದ್ದೆಲ್ಲ ನಿರಂತರವಾದ ಪ್ರಕ್ರಿಯೆ ಅದು. ಅದು ಕೊಟ್ಟು ಸುಮ್ಮನೆ ನಿರ್ದೇಶಕರು ಸುಮ್ಮನೆ ಆಗ್ಬಿಡಲ್ಲ, ನೀವು ಕೊಡು ಅಂತ ಹೇಳಿಲ್ಲ. ಅವರು ನಿರಂತರವಾಗಿ ಜೊತೆಗಿದ್ದು ಏನು ಆಗ್ತಾ ಇದೆ, ಏನು ಮಾಡಿದ ಅನುಕೂಲ ಅದೆಲ್ಲವನ್ನು ಅವರು ತಾವು ಅರ್ಥ ಮಾಡ್ಕೊಳ್ತಾ, ಇತರರಿಗೂ ಅರಗಿಸ್ಕೊಳ್ತಾ, ಇತರರ ಅಭಿನಯ ಚಾತುರ್ಯವನ್ನು ಅರಗಿಸ್ಕೊಳ್ತಾ ಇದು ಸಾಧ್ಯವಾಯಿತು. ಹಾಗಾಗಿ ಇದ್ರ ವಿಶೇಷ ಆಯಿತು. ಈ ಎಲ್ಲ ಈ ಕಿರಿಯರೇನು ಈಗ ಮಾಡ್ತಾ ಇದ್ದಾರೆ, ಅವ್ರ ಚಾತುರ್ಯವನ್ನು ನಿರಂತರವಾದಂಥ ಅವರ ಕಾರ್ಯಾಗಾರ ಶಿಬಿರಗಳ ಮುಖಾಂತರ ಅದು ಸಾಧಿತವಾಯಿತು ಅನ್ನೋದೇ ವಿಶೇಷ. ಈ ಇವ್ರನ್ನೆಲ್ಲ ಇಷ್ಟು ಅಂದರೆ ಹುಡುಕಿ ಅವ್ರು ನಮ್ಮ ಮುಂದೆ ತರೋದು, ಬಟ್ ಇವರೆಲ್ಲ ಒನ್ ಫಿಲಮ್ ಓಲ್ಡ್ ಹಾಗೆ ಉಳಿಯೋಕ್ಕೆ ಇಷ್ಟಪಡಲ್ಲ. ಅವ್ರನ್ನ ಹೇಗೆ ನೀವು ಮುಂದೆ ಅವ್ರಿಗೆ ಹೇಗೆ ಎಂಕರೇಜ್ ಮಾಡಬೇಕು ಅಂತ ಇದ್ದೀರಾ? ನಿಮಗೆ ಹಸುವಾಗಿದೆ, ಪೌಷ್ಟಿಕವಾದ ಆಹಾರ ತಿನ್ನಿ ಅಂತ ಅಷ್ಟೇ ಹೇಳ್ತೇವೆ ಹೊರತು ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಇನ್ಯಾವಾಗ ತಿನ್ನಬೇಕು ಅನ್ನೋದ್ರ ಬಗ್ಗೆ ಯಾರೂ ಏನು ಹೇಳೋಲ್ಲ. ನಿಮ್ಗೆ ಹಸುವಾಗಿದೆ, ಹಾಗಾಗಿ ಪೌಷ್ಟಿಕವಾದ ಆಹಾರವನ್ನೇ ತಿನ್ನಿ ಅನ್ನೋದಷ್ಟೇ ಒಬ್ಬ ಗುರುವಿನ ಕೆಲಸವಾಗಿರುತ್ತೆ. ಮಿಕ್ಕಾಗೆ ಅಥವಾ ಯಾರೋ ಒಬ್ಬ ಉದ್ಬೋಧಕನ ಕೆಲಸ ನಿನಗೆ ಹಸು ಆಗಿದೆ ಅಂತ ಮೊದಲು ಅವ್ರಿಗೆ ಶ್ರುತಪಡಿಸಬೇಕು. ಶ್ರುತಪಡಿಸಂಥ ಹಸುವಿಗೆ ಏನು ತಿನ್ನಬೇಕು ಅನ್ನೋದನ್ನು ಕೂಡ ಸ್ವಲ್ಪ ಹೇಳ್ಕೊಟ್ಬಿಡ್ಬೇಕು. ನಾಳೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ಸಾಯಂಕಾಲ ಇವನ್ನೇ ನೀವು ಪೌಷ್ಟಿಕ ತಂದ್ಕೊಂಡು ತಿನ್ನಿ ಅನ್ನೋ ಮಾತನ್ನು ಯಾರೂ ಹೇಳೋದಿಲ್ಲ. ಹಾಗಾಗಿ ಅವರವರು ಪಡೆದಟ್ಟಿದ್ದು ಅವರ ಲಭ್ಯತೆಗಳು ಮತ್ತು ಅವ್ರಿಗೆ ಪ್ರಾಪ್ತಿ ಎಷ್ಟಿದೆಯೋ, ಮುಂದೆ ಹೇಗೆ ಆಗುತ್ತೋ. ನನಗೆ ಗೊತ್ತಿರೋ ಹಾಗೆ ಇವರು ಅಭಿನಯ ಚಾತುರ್ಯವನ್ನು ಅಥವಾ ಅಭಿನಯ ಮಟ್ಟಗಳನ್ನು ಕಲ್ತಿದ್ದಾರಾದ್ರಿಂದ ಆ ಪ್ರಖರವಾದ ಬೆಳಕಿದೆಯಲ್ಲ, ಆ ಬೆಳಕಿಗೆ ಯಾರೂ ಮಾರು ಹೋದ ಯಾರು ಮುಂದೆ ಇದನ್ನು ಚಿತ್ರಗಳನ್ನು ಅವ್ರ ಕೆಲಸವನ್ನು ಗಮನಿಸಿ ಯಾರಾದರೂ ಸರಿ ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನಗಳನ್ನು ಅಥವಾ ಆ ಥರದ ಅವಕಾಶವನ್ನು ಅವ್ರಿಗೆ ಕೊಡಮಾಡ್ತಾರೆ ಅನ್ನೋದೇ ನಿರ್ದೇಶಕರ ನಂಬುಗೆಯೂ ಆಗಿದೆ.
ಇವತ್ತು ಬರ್ತಾರೋ ಪ್ರತಿ ಒಂದು ಫಿಲಮ್ಗೂ ಹೊಸ ಟ್ಯಾಲೆಂಟ್ಸ್ನ ಕರ್ಕೊಂಬರ್ಬೇಕು ಇದೇ ಥರ ಅಂತ ನಿಮ್ಗೆ ಅನಿಸಿಕೆನಾ? ಬಿಕಾಸ್ ನೀವು ಇಷ್ಟು ವರ್ಷ ಕೆಲಸ ಮಾಡಿದ್ದೀರಾ, ನೀವು ಅದೇ ಮುಖಗಳು ನೋಡ್ತಾ ಇರ್ತೀರಾ. ಯಾರು ಹೊಸಬ್ರು ಬಂದರೆ ನಿಮ್ಗೆ ಹೇಗೆ, ಹೌ ಡು ಯು ಅಂದರೆ ಅವ್ರ ಜೊತೆ ಕೆಲಸ ಮಾಡೋದು ನಿಮ್ಗೆ ಹೇಗೆ ಎಕ್ಸ್ಪೀರಿಯನ್ಸ್? ಯಾವ ಪಾತ್ರಧಾರಿ ಹೊಸತನವನ್ನು ರೂಢಿಸ್ಕೊಂಡು ನಿತ್ಯ ತನ್ನನ್ನು ತಾನು ಪೃಥಕ್ಕರಿಸ್ಕೊಳ್ತಿರ್ತಾನೋ ಅದು ಅವ್ರಿಗೆ ಹಳೆತು ಅಂತ ಅನಿಸೋದೇ ಇಲ್ಲ. ಈ ಪಾತ್ರಕ್ಕೆ ನನ್ನ ಹಳೆಯ ವರಸೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಹೊಸ ಸಾಧ್ಯತೆಗಳನ್ನು ಅನ್ವೇಷಣೆ ಮಾಡ್ತಾ ಶೋಧ ಪ್ರವೃತ್ತಿಯಿಂದ ಕೆಲಸನೇ ಮಾಡ್ತಿರ್ತಾನೋ ಅಂಥವ್ರು ಯಾವತ್ತೂ ಹಳತಾಗೋದೇ ಇಲ್ಲ. ಅದಕ್ಕೆಲ್ಲೂ ಅನೇಕರು ಕಾರಣ ಇದ್ದಾರೆ. ನಿರಂತರವಾಗಿ ಕೆಲಸ ಮಾಡ್ತಲೇ ಇರ್ತಾರೆ. ಆ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ? ಸುಮ್ಮನೆ ಅವರು ಸ್ಥಾಪಿಸಿದ್ರು ಒಂದೇ ಕಾರಣಕ್ಕಲ್ಲ, ಅವ್ರಲ್ಲಿರ್ಬೋದಾದ ಪ್ರತಿಭೆ, ಚಾತುರ್ಯ, ಜೊತೆಗೆ ತಮ್ಮನ್ನು ತಾವು ಯಾವಾಗಲೂ ಪೃಥಕ್ಕರಿಸ್ಕೊಳ್ಳುವಂಥ ಅವ್ರ ಗುಣ. ಆ ಎಲ್ಲ ಕಾರಣಗಳಿಂದಾಗಿ ಅವರು ನಿರಂತರವಾಗಿ ಕೆಲಸ ಮಾಡ್ತಿರ್ತಾರೆ. ಅಂಥ ಅಂಶಗಳನ್ನು ಇವರು ರೂಢಿಸ್ಕೊಂತು ಅಂದರೆ ಸಹಜವಾಗಿ ಅವ್ರಿಗೂ ಅವಕಾಶ ಸಿಗುತ್ತೆ ಅಂತ ಅನ್ಸುತ್ತೆ ಅಲ್ವ ನಿರ್ದೇಶಕರೇ? ಖಂಡಿತ. ನಿಮ್ಮ ಕಾಲೇಜ್ ಬಗ್ಗೆ ಹೇಳಬೇಕು ಅಂದರೆ, ನೀವು ಸ್ಟೂಡಿಯೋ ಅಂದರೆ ನಿಮ್ಮ ನೋಡಿದ ತಕ್ಷಣ ಎಲ್ಲರೂ ಸ್ಟೂಡಿಯಸ್ಸು, ಸುಚೇಂದ್ರ ಪ್ರಸಾದ್ ಅಂದರೆ ಎಲ್ಲರೂ ಓಕೆ ನಿಮ್ಮ ಕನ್ನಡ ಇದು ಹೋಲ್ಡಲ್ಲಿ ಇಟ್ಕೊಂಡಿರೋ ಲ್ಯಾಂಗ್ವೇಜ್ನ ಅದನ್ನೆಲ್ಲ ನೋಡ್ಕೊಂಡ್ರೆ ವೆರಿ ಸ್ಟೂಡಿಯಸ್ ಪರ್ಸನ್. ಬಟ್ ಬೇಸಿಕಲಿ ಸುಚೇಂದ್ರ ಪ್ರಸಾದ್ ಕಾಲೇಜ್ ಲೈಫ್ನ ನಿಮ್ಮ ಮೂಲಕ ನೆನಪಿಸ್ಬೇಕು ಅಂದರೆ ಏನು ಹೇಳ್ತೀರಾ? ಅದನ್ನು ಸಹಪಾಠಿ ಹೇಳಬೇಕು, ನಾನು ಹೇಳಿದ್ರೆ ಆತ್ಮಹತ್ಯೆ ಆಗುತ್ತೆ. ನನ್ನದೇ ಅದನ್ನು ನಾವು ಏನು ಸ್ಕೂಲ್ ಮೇಟ್ಸು, ಹೌದು. ನಾವೆಲ್ಲ ಅವಾಗ ಕನ್ನಡ ಮೀಡಿಯಮ್ ಓದ್ತಾ ಇದ್ವಿ. ನಮ್ಮ ಕ್ಲಾಸಲ್ಲಿ ಒಂದು 40-45 ಜನ ಇದ್ದರು. ಅದರಲ್ಲಿ ಇಂಗ್ಲೀಷ್ ಬರ್ತಾ ಇದ್ದಿದ್ವಿ ಇನ್ನೊಬ್ಬನಿಗೆ. ಇನ್ನು ನಮ್ಗೆ ಯಾರಿಗೂ ABCD ಬರ್ತಿರ್ಲಿಲ್ಲ. ಇಂಗ್ಲೀಷ್ ಟೀಚರ್ ಬಂದ ತಕ್ಷಣವೇ ಸುಚೇಂದ್ರ ಇದೇಳು ಅನ್ನೋರು. ಅವರು ಒಂದು ಪಟ ಅಂತ ಇವನು ಪಾಠ ಇಂಗ್ಲೀಷ್ನಲ್ಲಿ ಓದೋನು, ಟೀಚರ್ ಅದನ್ನು ಎಕ್ಸ್ಪ್ಲೈನ್ ಮಾಡೋರು, ಕತೆ ಹೇಳೋರು. ಇದು ಇಷ್ಟು ಕತೆ ಅಂತ. ನಾವು ಆ ಕತೆ ಮಾತ್ರ ಕೇಳ್ಕೊಂಡು ಓದ್ತಾ ಇದ್ವಿ. ನಾವು ಮತ್ತೆ ಒಂದು ಪದನೂ ಕಲಿತಿರಲಿಲ್ಲ. ಇವನು ನಮ್ಮ ಸ್ಕೂಲ್ನಲ್ಲಿ ಓದುವಾಗ್ಲೂ ಇವಾಗ ಹೆಂಗಿದ್ದಾನೆ, ಅವಾಗ ನಮಗೆ ಒಂದು ಸ್ವಲ್ಪ ಇವನು ನಾವೆಲ್ಲ ಹುಡುಗರಲ್ವಾ, ಅದು ಅಬ್ನಾರ್ಮಲ್ ಅನ್ನಿಸ್ತಾ ಇತ್ತು ನಮ್ಗೆ. ಇವಾಗ ನಿಜವಾದ ವಿಷಯ ಇವಾಗ ಗೊತ್ತಾಗ್ತಾ ಇದೆ. ಯಾಕಂದರೆ ಸೀರಿಯಸ್ ಆಗಿ ಒಂಥರ ಬರೋನು, ಏನು ಕೇಳಿದ್ರು ಟೀಚರು ಟಕ ಅಂತ ಆನ್ಸರ್ ಹೇಳೋನು, ಪಟ್ಟಂತ ಹೊಟ್ಟೋಗೋನು. ಆಮೇಲೆ ನಾನು ಹೇಳ್ತೀನಿ ಮೇಡಮ್ ಅದು. ಆಮೇಲೆ ಇವನು ಹೇಳ್ತಿದ್ದೆ, ಇವನ್ ನಾವು SSLC ಎಕ್ಸಾಮಲ್ಲೂ ಕೂಡ ನಮ್ಮ ಫ್ರೆಂಡ್ ಒಬ್ಬ, ನಮ್ಗೆ ಇಂಗ್ಲೀಷ್ ಬರೋದಿಲ್ಲ ಅಲ್ವಲ್ಲ, ಅವಾಗೆಲ್ಲ ನಾವು ಸ್ವಲ್ಪ ಕಾಪಿ ಮಾಡ್ತಿದ್ವಿ. ಪಕ್ಕದವ್ರದ್ದು ತೋರಿಸು ಅಂತ ಟೀಚರ್ಗಳು ಹೆಲ್ಪ್ ಮಾಡೋರು. ಇವನ ಪಕ್ಕದಲ್ಲಿ ನಮ್ಮ ಫ್ರೆಂಡೇ ಒಬ್ಬ ಇನ್ನೊಬ್ಬ ಕ್ಲೋಸ್ ಫ್ರೆಂಡ್ ಕೂತಿದ್ದ. ಅವಾಗ ಇವನು ತೋರಿಸು ಅವನು ಇವನು ತೋರಿಸೋಕೆ ಅಂದ್ಬಿಟ್ಟು ಫಸ್ಟ್ ಪೇಪರು ಬರೆದ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾನೆ. ನನಗೆ ಪಕ್ಕದವಳು ತೋರಿಸ್ಬಿಟ್ಲು, ನಾನು ಬರೆದೆ. ಇಬ್ಬರು ಬಂದು ಮಾತಾಡಿದ್ವಿ, ಹಿಂಗೆ ಬರೆದೆ ಇಂಗ್ಲೀಷು ಅಂತ. ಬೇರೆ ಸಬ್ಜೆಕ್ಟ್ರಲ್ಲೆಲ್ಲ ಇವನಿಗಿಂತ ನಾವು ಜಾಣ್ರು. ಬೇರೆ ಕನ್ನಡ, ಗಣಿತ ಅದು ಇದರಲ್ಲೆಲ್ಲ ನಾವು ಜಾಣ್ರು. ಇಂಗ್ಲೀಷಲ್ಲಿ ಮಾತ್ರ ಇವನು ಜಾಣ, ಸಿಕ್ಕಾಪಟ್ಟೆ ಜಾಣ ಅವನು. ಅಯ್ಯೋ ನಾನು ಫೇಲ್ ಆಗ್ಬಿಡ್ತೀನಿ, ಬೇರೆ ಎಲ್ಲದರಲ್ಲೂ ಪಾಸ್ ಆಗ್ತೀನಿ, ನಾನು ಫೇಲ್ ಆಗ್ಬಿಡ್ತೀನಿ. ಸರಿ, ಫಸ್ಟ್ ಹಾಫ್ ಅಂದ್ರೆ ಸೆಕೆಂಡ್ ಹಾಫ್ ಆದ್ರೂ ಸೆಕೆಂಡ್ ಪೇಪರ್ ತೋರಿಸ್ಬೇಕು ಅಂತ ಇಬ್ಬರು ಹೋಗಿ ಇವನ ಹತ್ರ ಮಾತಾಡಿದೆ, ತೋರಿಸ್ಬೇಕು ಅಂತ. ಆಯ್ತು ತೋರಿಸ್ತೀನಿ ಅಂತ ಹೇಳಿ ಇವನು ಆವಾಗ ಸೆಕೆಂಡ್ ಪೇಪರು ಇವನಿಗೆ ತೋರಿಸೋದು. ಅವನು ತೋರಿಸ್ಬಿಟ್ಟು ಬೇಕು ಕೊಡೋದು. ಯಾಕೋ ಅಂದರೆ ನನ್ನ ತಂಗಿ ಕರ್ಕೊಂಡು ಹೋಗ್ಬೇಕು ನನ್ನ ಮನೆಗೆ, ಟೈಮ್ ಆಗುತ್ತೆ ಕೊಡು. ಅವನಿಗೆ ಪಾಸ್ ಫೇಲ್ ಆಗೋ ಒಂದು ಇದು ಕಷ್ಟ. ಇವನಿಗೆ ಬೇಗ ಮುಗಿಸ್ಬಿಟ್ಟು ತಂಗಿನ ಮನೆಗೆ ಕರ್ಕೊಂಡು ಹೋಗ್ಬೇಕು, ಬೇಗ ಅವಳಿಗೆ ಸ್ಕೂಲ್ ಬಿಟ್ಬಿಟ್ಟಿರ್ತಾರೆ ಅಂತ. ಅಂದರೆ ಅವಾಗೂ ನಮ್ಮ ದೃಷ್ಟಿನಲ್ಲಿ ಒಂಥರ ಅಬ್ನಾರ್ಮಲ್ ಥರ ಮನುಷ್ಯನ ಥರ ಕಾಣಿಸ್ತಾ ಇದ್ದ. ಸ್ಟೂಡಿಯಸ್ ಅಂದರೆ ಅಬ್ನಾರ್ಮಲ್ ಅಂತೀರಾ ನೀವಾಗರೆ? ಸ್ಟೂಡಿಯಸ್ ಅಂದರೆ ಅಬ್ನಾರ್ಮಲ್ ಅಂತನಾ? ಇಂಟೆಲಿಜೆಂಟ್ ಇರೋರು ಅಂದರೆ ಅಬ್ನಾರ್ಮಲ್ ಅಂತನಾ ಅಂತ ಕೇಳ್ತಾರೆ. ಹಂಗಂತ ಏನಿಲ್ಲ, ಬಟ್ ಅವನು ಆ ಥರ ಅಲ್ವೇ ಇಲ್ಲ. ನಾವು ಹಂಗೆ ಅನ್ಕೋತಾ ಇದ್ವಿ, ಬಟ್ ಎಲ್ಲದರಲ್ಲೂ ಮಿಂಗಲ್ ಆಗ್ತಿದ್ದ. ನಾವು ತಮಾಷೆ ಮಾಡ್ರೆ ನಮಗೆ ನಾಲ್ಕಷ್ಟು ತಮಾಷೆ ಮಾಡೋನು. ನಾರ್ಮಲಾಗೆ ಎಲ್ಲನೂ ಡೀಲ್ ಮಾಡ್ತೀವಿ ಅವನ ಹತ್ರ. ನಮಗೇನು ಒಂಚೂರು ಅವನು ಸೀರಿಯಸ್ ಆಗ್ತಾನೆ, ಹಿಂಗಾಗ್ತಾನೆ ಅನ್ಸಲ್ಲ. ಸುಮ್ಮನೆ ನೋಡೋರಿಗೆ ಆ ಫೀಲ್ ಬರುತ್ತೆ. ನೀವು ಈಗ ಅವನ ಜೊತೆ ಒಂದು 2-3 ತಿಂಗಳು ಕ್ಲೋಸ್ ಆಗಿಬಿಟ್ರೆ ಬೇರೆನೇ ಸುಚೇಂದ್ರನ ನೋಡ್ತೀರಾ. ಬಟ್ ಬೇರೆ ಸುಚೇಂದ್ರನ ತುಂಬ ಜನ ನೋಡೋಕ್ಕಾಗಲ್ಲ. ನಮ್ಗೆ ಆ ಅದೃಷ್ಟ ಇದೆ. ಯಾಕೆಂದರೆ ನಮ್ಮ ಹುಡುಗರನ್ನೆಲ್ಲ ಇನ್ನೊಂದು 30 ಜನ ನಮ್ಗೆ ಸೆಲೆಕ್ಟ್ ಕೊಟ್ಟಾದ್ಮೇಲೆ ನಾವು ಆ 30 ಜನಕ್ಕೂ ತರಬೇತಿ ಮಾಡಿಕೊಡಿ ಅಂತ ಕೇಳಿದೆ. ಆಯಿತು ಮಾಡ್ತೀನಿ ಅಂತ 30 ಜನಕ್ಕೂ ವರ್ಕ್ಶಾಪ್ ಸ್ಟಾರ್ಟು. ನೀವು ಬಿಲೀವ್ ಮಾಡಲ್ಲ, ವರ್ಕ್ಶಾಪಲ್ಲಿ ನನಗೆ ದಿನ ನಕ್ಕು ಇದೆಲ್ಲ ಇಟ್ಕೊಂಡ್ಬಿಡ್ತಾಯಿತ್ತು. ಏನೋ ಹಿಂಗೆ ಮಾಡ್ತೀಯಾ, ಹಿಂಗೆ ಮಾಡ್ತೀಯಾ, ಹಂಗೆ ಮಾಡ್ತೀಯ ಅಂತ ಅವ್ರದ್ದು ವಿವಿಕ್ರಿ ಮಾಡಿ ತೋರಿಸೋದು. ಆ ಹುಡುಗರಿಗೆ ಸಂಕಟ. ಬಟ್ ಇವನು ಅವ್ರಿಗೆ ಟ್ರೈನಿಂಗ್ ಕೊಡೋದು. ಬಟ್ ಇವನಿಗೆ ಅದೊಂದು ಕಾಮಿಡಿ ಸೆನ್ಸ್ ಇದೆ. ನಾನು ಯಾವಾಗಲೂ ಇವನು ಕೇಳ್ತಾ ಇರ್ತೀನಿ, ಅಣ್ಣ ನೀವು ಮಾವು ಬೇವು ಅಂತ ಸಿನಿಮಾ ಬಿಟ್ಬಿಟ್ಟು ಒಂದು ಕಾಮಿಡಿ ಸಿನಿಮಾ ಮಾಡಿ,
ಕಮರ್ಷಿಯಲ್ ಕಾಮಿಡಿ ಮಾಡಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಬಟ್ ಖಂಡಿತ ನಾನು ಇವತ್ತು ಹೇಳ್ತೀನಿ, ನಾನು ಮಾಡಿಸೋ ಪ್ರಯತ್ನ ಮಾಡ್ತೀನಿ. ಅಂದರೆ ಕಮರ್ಷಿಯಲ್ ಕಾಮಿಡಿ ಇವ್ರು ಮಾಡೋದಲ್ಲ, ಬಟ್ ಇವ್ರು ಕಮರ್ಷಿಯಲ್ ಕಾಮಿಡಿ ಮಾಡಿದ್ರೆ ಅದು ನೆಕ್ಸ್ಟ್ ಲೆವೆಲ್. ನಿಮ್ಮ ಒಪಿನಿಯನ್ ಏನು ಸರ್? ಲೈಕ್ ಬಟ್ ಬೇಸಿಕಲಿ ಇವತ್ತಿನ ಸಿನಿಮಾ ನೋಡಿದಾಗ ವಾಟ್ ಈಸ್ ಲ್ಯಾಕಿಂಗ್ ಅಂತ ಅನಿಸುತ್ತೆ ನಿಮಗೆ? ಬದ್ಧತೆ, ಶ್ರದ್ಧೆ, ಸಿನಿಮಾ ಪ್ರೀತಿ ಕಾಣಿಸೋಲ್ಲ. ಈಗ ಕಣ್ಮರೆ ಆಗ್ತಿರುವಂಥದ್ದು ಕೇವಲ ವಾಣಿಜ್ಯ ಮತ್ತು ಉದ್ಯಮ ಆಗಿ ಈ ಮಾಧ್ಯಮ ಪರಿವರ್ತಿತವಾಗಿಬಿಟ್ಟಿದೆ. ಅದು ಬಹಳ ತೊಡಕು. ಯಾವುದೇ ಮಾಧ್ಯಮಕ್ಕೆ ಒಂದು ಕೇವಲ ಉದ್ಯಮವಾದಾಗ ಆ ಥರದ ಸಿನಿಮಾ ಪ್ರೀತಿಗಳು ಇಲ್ಲದೇ ಇದ್ದಾಗ, ಅಂದರೆ ಒಂದು ಪೂರ್ವ ತಯಾರಿ ಇಲ್ಲದೆ ಹೋಗುವಂಥದ್ದು ಅಥವಾ ಆಳವಾದಂಥ ಪರಿಶ್ರಮವೋ ಪರಿಜ್ಞಾನವೋ ಇಲ್ಲದೇ ಇರುವಂಥದ್ದು, ಭ್ರಾಮಕ ಸ್ಥಿತಿಯಲ್ಲಿ ಚಿತ್ರಗಳನ್ನು ಮಾಡೋಕ್ಕೆ ಅಂತ ಹೋಗುವಂಥದ್ದು, ಇವೆಲ್ಲವೂ ಒಂದು ಮಾಧ್ಯಮಕ್ಕೆ, ಅದರಲ್ಲೂ ಚಿತ್ರರಂಗಕ್ಕೆ ಬಹಳ ದೊಡ್ಡ ಮಾರಕ ಅಂತಲೇ ನಾವು ಎಲ್ಲರಿಗೂ ಗೊತ್ತಿರುವ ಅಂಶ ಇದು. ಆದರೂ ಸಹ ನಾವು ಆ ಥರ ಹುಂಬ ಯತ್ನಗಳನ್ನೇ ಮಾಡ್ತೀವಿ. ಮನುಷ್ಯ ಹುಂಬನಾಗಬಾರ್ದು. ಅವನು ಪ್ರಚಂಡ ಯಶ ಬೇಕು ಅಂತ ಬಯಸಿದಂಥವರೆಲ್ಲರೂ ಸಿನಿಮಾ ಪ್ರೀತಿಯನ್ನು ಆಳವಾಗಿ ತಮ್ಮ ಎದೆಯಾಳದಲ್ಲಿ ಉಳಿಸ್ಕೊಂಡಂಥವ್ರು, ಮತ್ತು ಬಹುಕಾಲ ಚಿತ್ರವನ್ನು ಪ್ರೀತಿಸಿದವರು, ಉಸಿರಾಡಿದಂಥವ್ರು, ಕೇವಲ ಉಸಿರಾಡಿ ಪ್ರೀತಿಸಿದಂಥವ್ರಿಗೂ ಸಹ ಯಶ ಸಿಗೋದಿಲ್ಲ. ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿ ತುಂಬ ಗಟ್ಟಿಯದ್ದಾಯಿತು ಅಂತಂದರೆ ಸಹಜವಾಗಿ ದಟ್ಟವಾದಂಥ ಒಂದು ಚಿತ್ರ ನಿರ್ಮಾಣ ಆಗುತ್ತೆ. ಎಷ್ಟೋ ಚಿತ್ರಗಳು ಈಗ ಗೊತ್ತಾಗುತ್ತೆ, ಒಂದು 40-50 ವರ್ಷಗಳ ನಂತರ ಅದು ಯಾವುದ್ರದ್ದು ನಕಲು, ಯಾವುದ್ರದ್ದು ಚೌರ್ಯ ಅಂತೆಲ್ಲ ಗೊತ್ತಾಗುತ್ತೆ. ಆದರೆ ಎಲ್ಲವೂ ಪ್ರೇರಣೆಯಿಂದ ಅಂತ ಆಗೋದಾದರೆ, ಅವೆಲ್ಲೂ ಪ್ರೇರಿತರಾಗಿ ಅಥವಾ ಕೆಲಸ ಮಾಡ್ತಾರೆ ಅನ್ನೋದಾದರೆ, ಆ ಪ್ರೇರಣೆಗೆ ಸ್ರೋತ ಇದೆಯಲ್ಲ ಅದೆಷ್ಟು ಉತ್ಕಟವಾದ್ದು, ಎಷ್ಟು ಉದಾತ್ತವಾದ್ದು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅಂತಹ ತುಂಬ ಉತ್ಕರ್ಷದ ಚಿತ್ರಗಳನ್ನು ಅಥವಾ ಚಿತ್ರದ ತುಣುಕುಗಳನ್ನು ನಾವು ಪ್ರೇರಣೆ ಅಂತ ಪಡ್ಕೊಂಡು ಮತ್ತೆ ಇನ್ನೊಂದು ಅದಕ್ಕೆ ಎಳೆಯನ್ನೇ ಸ್ವಲ್ಪ ವಿಸ್ತರಿಸ್ಕೊಂಡು ಸಿನಿಮಾ ಮಾಡುವಂಥ ಅನೇಕರನ್ನು ನೋಡ್ತಿದ್ದೇವೆ ನಾವು. ಹಾಗೆಲ್ಲ ಮಾಡಿದ್ರ ಜೊತೆಗೆ ಸಿನಿಮಾ ಯಶ ಅಂತ ಕೇವಲ ಯಶಕ್ಕಾಗಿ ಅಂತ ಸಿನಿಮಾ ಮಾಡೋಂಥವ್ರು ಸ್ವಲ್ಪ ಕಡಿಮೆ ಯಶ ಪಡೆದವರು ಇಲ್ಲಿದ್ದಾರೆ. ಸಿನಿಮಾ ಯಶಕ್ಕಾಗಿ ಅಲ್ಲ, ನನ್ನ ಅಭಿವ್ಯಕ್ತಿ ಸಂವಹನಕ್ಕಾಗಿ, ಈ ಮಾಧ್ಯಮ ಇರೋದೇ, ವೇದಿಕೆ ಇರೋದೇ ಅಭಿವ್ಯಕ್ತಿ ಸಂವಹನಕ್ಕಾಗಿ ಅಂತ ಯೋಚನೆ ಮಾಡಿದವರು ಎಲ್ಲರಿಗೂ ಯಶ ಖಂಡಿತವಾಗಿ ಸಿಕ್ಕಿದೆ. ಅಂತ ಸಾಲಿನಲ್ಲಿ ನಮ್ಮ ಈ ಸ್ನೇಹಿತರು, ನಿರ್ದೇಶಕ ಗೆಳೆಯ, ಇವರು ಸಹ ಸೇರ್ಕೊಳ್ತಾರೆ. ಅವ್ರು ಸಿನಿಮಾಕ್ಕಾಗಿ ಅಂತ ತಮ್ಮನ್ನು ತಾವು ತೊಡಸ್ಕೊಳ್ತಾರೆ. ಅವರು ಮಾರಿಕೊಂಡ ಅನೇಕ ನಿವೇಶನಗಳು ಸಿನಿಮಾ ಪ್ರೀತಿಯನ್ನು ಸಾರಿ ಹೇಳುತ್ತವೆ. ಸಿನಿಮಾಕ್ಕಾಗಿ ಅಂತ ಅವರೇ ಕಷ್ಟಪಟ್ಟು ಮಾಡಿದಂಥ ಅನೇಕ ನಿವೇಶನ ಸ್ವತ್ತನ್ನೆಲ್ಲ ಅವ್ರು ಮಾರ್ತಾ ಹೋಗೋದಂಥದ್ದು ಗಮನಿಸಿದೆಯಲ್ಲ. ಎಲ್ಲರೂ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ, ಹಣ ಮಾಡೋದನ್ನು ಯೋಚನೆ ಮಾಡ್ತಾರೆ. ಇವರು ಮಾರೋ ಪ್ರಯತ್ನ ಮಾಡ್ತಿದ್ದಾರೆ. ಅವರು ತಮ್ಮತನವನ್ನು ಬಿಟ್ಟು, ತಮ್ಮತನವನ್ನು ಮಾರಿಕೊಳ್ಳದೆ ತಾವು ಕಷ್ಟಪಟ್ಟು ಸಂಗ್ರಹಿಸಿದ ಸ್ವತ್ತು ಅಥವಾ ಸಂಪಾದನೆ ಇದೆಯಲ್ಲ ಅದನ್ನೆಲ್ಲ ಇದಕ್ಕೆ ದಾರಿ ಇರೋಂಥದ್ದು ಗಮನಿಸಿದ್ದೀವಿ. ಹಾಗೆ ನೋಡಿಕೊಂಡ್ರೆ ನಾನು 5 ಸಿನಿಮಾ ಮಾಡಿದ್ದೀನಿ, ನಾನು ಯಾರೊಬ್ಬ ನಿರ್ಮಾಪಕರು ಕರೆತಂದು ಅವ್ರನ್ನ ಹಣದಿಂದ ನಾನು ಮಾಡಬೇಕು ಅಂತ ಹಾಗೆಲ್ಲ ಆಲೋಚನೆ ಮಾಡ್ಬೋದಾಗಿತ್ತು. ಆದರೆ ಅಂಥ ಆಲೋಚನೆಗಳಿಲ್ಲದೆ ನಾನು ಮಾಡೋದಾದರೆ, ನನ್ನ ಆ ಥರದ ಕನಸುಗಳನ್ನ ಯಾವ್ದು ನೇವರಿಕೆ ಇತ್ತು ಅಂತಂದರೆ ಅದು ಕೇವಲ ನನ್ನ ಸ್ವಂತ ಹಣದಿಂದ ಯೋಚನೆ ಮಾಡೋದಿದ್ದಿಲ್ಲ. ಆ ಥರದ ಕೊರತೆ ಈ ರಂಗದಲ್ಲಿ ಈಗ ಕಾಣ್ತಿರೋದ್ರಿಂದ ಚಿತ್ರರಂಗ ದೊಡ್ಡ ಪೆಟ್ಟು ಆಗ್ತದೆ. ಆ ಪಟ್ಟಿಯಲ್ಲಿ ಸೇರ್ಪಡೆ ಆಗೋದಿಲ್ಲ ನನ್ನ ಈ ಗೆಳೆಯ. ಚಿತ್ರರಂಗದಲ್ಲಿ ಸಂಪಾದನೆ ಮಾಡೋಕ್ಕೆ ಬರಬೇಡ ಅಂತ ಅವರೇ ಹೇಳಿದ್ದಾರೆ. ನೀನು ಏನಾರ ಸಾಧನೆ, ಆಸೆ, ನೀನೇನೋ ಮಾಡಬೇಕು ಅಂತಿದ್ರೆ ಸಿನಿಮಾ ರಂಗಕ್ಕೆ ಬಾ, ಇದು ಒಂದು ಕಲೆ, ಇಲ್ಲಿ ನೀನು ಸಂಪಾದನೆ ಮಾಡೋ ಪ್ರಯತ್ನ, ಆಸೆ, ದುರಾಸೆಗಳು ಪಡಬೇಡ ಅಂತ ಅವರೇ ಹೇಳಿದ್ದಾರೆ. ನೀವು ಇದ್ರ ಮೂಲಕ ಏನು ಕನ್ವೆ ಮಾಡಕ್ಕೆ ಹೊರಟಿದ್ದೀರಾ ಬ್ಯಾಕ್ ಬೆಂಚಸ್ ಮೂಲಕ, ಈ ಫಿಲಮ್ ಮೂಲಕ? ಸಿನಿಮಾ ಅಣ್ಣವರು ನಮಗೆ ಒಂದು 18-90 ಜನ ಆರ್ಟಿಸ್ಟ್ಗಳ ಕೊಡುಗೆ ಕೊಟ್ಟಿದ್ದಾರೆ. ಅವ್ರು ನಿಜವಾಗ್ಲೂ ಟ್ಯಾಲೆಂಟೆಡ್ಗಳು. ಯಾಕೆಂದರೆ ಇವ್ರು ಪರೀಕ್ಷೆ ಮಾಡಿದ್ರೆ ನಾನು ಈ ಸ್ಕ್ರಿಪ್ಟ್ನ ಪ್ರಯತ್ನ ಮಾಡಿದರೆ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಸಿನಿಮಾ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಹುಡುಗರು ಎಷ್ಟು ಟ್ಯಾಲೆಂಟ್ ಇದ್ದಾರೆ ಅಂತ ಅವರು ಪ್ರಚಾರ ಕಾರ್ಯದಲ್ಲಿ ತೊಡ್ಕೊಂಡಿರೋದು ನೋಡಿದ್ರೇ ನನಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಅವ್ರು ಹೇಳ್ತಾ ಇದ್ರು ನಾವು ಸ್ಕ್ರಿಪ್ಟ್ ಸ್ಟೇಜಸ್ ಇಂದ ಇದ್ದೀವಿ ಅಂತ. ಬಟ್ ಡೆಫಿನೆಟ್ಲಿ ಅವರ ಒಂದು ಬ್ಲೆಸ್ಸಿಂಗ್ ಇದೆ. ಅವ್ರ ಬ್ಲೆಸ್ಸಿಂಗ್ ಇದೆ. ಯಾಕಂದರೆ ಅವರು ಪರೀಕ್ಷೆ ಮಾಡಿ ಒಂದೊಂದೂ ಅಕ್ಕಿನೂ ಏನೋ ತೂಕ ಮಾಡಿ ಕೊಡ್ತಾರಲ್ಲ, ಹಂಗೆ ನೋಡಿ ಕೊಟ್ಟಿದ್ದಾರ. ಈ ಬೆಳೆ ಬೇಯುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಹಾಗಾಗಿ ನಾನು ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ, ಒಂದು ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಬೇಕಾಗಿತ್ತು. ಈ ಹುಡುಗರು ಇದಕ್ಕೆ 3 ವರ್ಷ ನನ್ನ ಜೊತೆ ಇದ್ದಾರೆ. ನಿಜ ಹೇಳಬೇಕು ಅಂದರೆ 3 ವರ್ಷ ಅವ್ರ ಯೌವನನ ನನ್ನ ಜೊತೆ ಕಳೆದುಬಿಟ್ಟಿದ್ದಾರೆ ಪಾಪ. ಯೂಶಲಾಗಿ 22-23 ಒಂದು 3 ಇಯರ್ಸು ಅವ್ರ ಗರ್ಲ್ ಫ್ರೆಂಡ್ಗಳ ಜೊತೆ ಪಾರ್ಟಿ ಗೀಟಿ ಅದು ಇದು ಮಾಡಿಕೊಂಡು ಎಂಜಾಯ್ ಮಾಡ್ಕೊಳ್ಳೋ ಸಮಯನ ಪ್ರತಿದಿನ ಬೆಳಿಗ್ಗೆ ನನ್ನ ಜೊತೆ ಬರೋದು, ಪಾಪ ರಾತ್ರಿ ಮನೆಗೆ ಹೋಗೋದು. ಒಂದು ಟ್ರಿಪ್ ಹೋಗ್ಬೇಕು ಅಂದ್ರೂ ಸಾರ್ ಅಲ್ಲೋಗೋಣ ಇಲ್ಲೋಗೋಣ, ಒಂದು ಸಂಡೇ ಎಲ್ಲರೂ ಪಾರ್ಟಿಗೆ ಹೋಗ್ಬೇಕು, ಊಟಕ್ಕೆ ಹೋಗ್ಬೇಕು, ಎಲ್ಲದಕ್ಕೂ ನನ್ನ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ. ಈಗ ನನಗೆ ಒಂದು ಕಾಡ್ತಾ ಇದೆ, ಈ ಸಿನಿಮಾಗೆ ಗೆಲ್ಲೇಬೇಕು. ಪಾಪ ಇವ್ರ ದುಡ್ಡು ಕಾಸು ನಾನು ಕಿತ್ಕೊಂಡಿಲ್ಲ, ಇವರು ಯೌವನ ಕಿತ್ಕೊಂಡ್ಬಿಟ್ಟಿದ್ದೀನಿ. ಯಂಗ್ ಏಜ್ನ ನನ್ನ ಜೊತೆ ಕಳೆದ್ಬಿಟ್ಟು ಕಿತ್ಕೊಂಡ್ಬಿಟ್ಟಿದ್ದೀನಿ. ಅದು ಅವ್ರಿಗೆ ಸಾರ್ಥಕತೆ ಆಗಬೇಕು ಅಂದರೆ ಅವ್ರು ಗೆಲ್ಲಬೇಕು. ಅವ್ರು ಗೆದ್ದಾಗ ಆ ಗೆಲುವಲ್ಲಿ
ನನಗೊಂದು ಖುಷಿ ಕಾಣುತ್ತೆ. ಸರಿ, ನನಗೇನು ಸಿಕ್ಕಿದೆ ಅಂದರೆ, ನನಗೆ ಒಂದು 20 ವರ್ಷ, ಒಂದು 3 ವರ್ಷ ಇವರು ಆ ಲೈಫಲ್ಲಿ ಒಂದು ಮೆಮೊರಿ ಇರುತ್ತೆ. ಎಲ್ಲರೂ ಮೆಮೊರಿನೂ ಆ ಯಂಗ್ ಲೈಫು ಮೆಮೊರಿ ವಾಪಸ್ ಯಾವಾಗಲೂ ಇರುತ್ತೆ. ಆ 3 ವರ್ಷ ಆ ಕಾಲೇಜಲ್ಲಿ ಕಳೆದಿದ್ದ ದಿನಗಳು ಎಲ್ಲರೂ ಲೈಫಲ್ಲೂ ಆ 3 ಇಯರ್ಸು 4 ಇಯರ್ಸು ಇರುತ್ತೆ. ಅದು ಯಾವಾಗಲೂ ಮೆಮೊರಿ ಬರ್ತಾ ಇರುತ್ತೆ. ನಾವು ಕಾಲೇಜಾಗ ಹೆಂಗಿದ್ವಿ ಮಕ್ಕಳಿಗೆಲ್ಲ ಹೇಳ್ತಾ ಇರ್ತಾರೆ. ಬಟ್ ನಾನು ಅದನ್ನ ಇನ್ನೊಂದು ಸರಿ ನೋಡ್ಬಿಟ್ಟಿದ್ದೀನಿ. ಆವಾಗೂ ನೋಡಿದ್ದೀನಿ, ಈ 3 ವರ್ಷ ಜೊತೆ ಕಳೆದ್ಮೇಲೆ ಆಗಲೂ ನೋಡ್ಬಿಟ್ಟಿದ್ದೀನಿ. ಈಗ ನನಗೇನು ಬೇಕೋ ಎಲ್ಲ ಸಿಕ್ಬಿಟ್ಟಿದೆ. ಬಟ್ ಬೇಸಿಕಲಿ ಏನು ಹೇಳಕ್ಕೆ ಹೊರಟಿದ್ದೀರಾ ಈ ಫಿಲಮ್ ಮೂಲಕ? ಸಿನಿಮಾದಲ್ಲಿ ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ, ಸುಚೇಂದ್ರ ಪ್ರಸಾದ್ ಅಂಥವ್ರಿಗಲ್ಲ ಈ ಸಿನಿಮಾ. ಅಂದರೆ ಸೀರಿಯಸ್ಸಾಗಿ ಕೂತ್ಕೊಂಡು ಈ ಸಿನಿಮಾದಲ್ಲಿ ಏನು ಮಾಡಿದ್ದಾರೆ, ಏನು ಮೆಸೇಜ್ ಹೇಳ್ತಿದ್ದಾರೆ, ಏನು ಟ್ವಿಸ್ಟ್ ಟರ್ನ್ ಇದೆ ಅಂತ ಕೇಳೋರಿಗೆ ಈ ಸಿನಿಮಾ ಅಲ್ಲ. 50 ವರ್ಷದ ಮೇಲ್ಪಟ್ಟವ್ರಿಗೆ ಈ ಸಿನಿಮಾ ರುಚಿಯಾಗಿರಲ್ಲ. ಇದೇನಿದ್ರೂ 18ರಿಂದ 25 ವರ್ಷದ ಕ್ಯಾಟಗರಿಯವ್ರಿಗೆ ಮಾತ್ರ ಈ ಸಿನಿಮಾ ಮಾಡಿರೋದು. ಅವರು ಇದನ್ನು ಕಂಪ್ಲೀಟ್ ಥರೋಲಿ ಎಂಜಾಯ್ ಮಾಡ್ತಾರೆ, 4 ಸರಿ ನೋಡ್ತಾರೆ, ಅವ್ರಿಗೆ ರುಚಿ ಅನಿಸುತ್ತೆ ಇದು. ಈಗ ಟಾರ್ಗೆಟೆಡ್ ಆಡಿಯನ್ಸ್ ಅಂತ ಹೇಳ್ತಾರಲ್ಲ, ಇದು ಈ ಟಾರ್ಗೆಟೆಡ್ ಆಡಿಯನ್ಸ್ ಏನಂದರೆ 18 ವರ್ಷದಿಂದ 25-26 ವರ್ಷದ ಹುಡುಗರು ಟಾರ್ಗೆಟ್ ಇಟ್ಕೊಂಡೇ ಮಾಡಿರೋಂಥದ್ದು. ಹಂಗಾಗಿ ಅಂಥವ್ರಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ. ಏನು ಈ ಸಿನಿಮಾದಲ್ಲಿ ನೀವು ಏನೋ ಒಂದು ಕತೆ ಹೇಳ್ತಿದ್ದೀರಾ, ಏನೋ ಮೋಟಿವೇಶನ್ ಇಟ್ಕೊಂಡು ಮಾಡಿದ್ದೀರಾ, ಏನೋ ಮೆಸೇಜ್ ಹೇಳ್ತೀರಾ, ಏನೋ ಒಂದು ಸಸ್ಪೆನ್ಸು ಥ್ರಿಲ್ಲರ್ ಇದೆಯಾ, ಅದು ಯಾವುದೂ ಇಲ್ಲ. ಒಂದು ಜಾಯ್ಫುಲ್ ಒಂದು ಫೀಲ್ ಗುಡ್ ಸಿನಿಮಾ ಅಂತಾರಲ್ಲ, ಆ ಫೀಲ್ ಗುಡ್ ಸಿನಿಮಾ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಅಷ್ಟು ಈ ಸಿನಿಮಾದಲ್ಲಿ ಇದೆ. ಯಾಕೆಂದರೆ ಇವರಿಷ್ಟು ಜನನೂ ಸಿನಿಮಾದಲ್ಲಿ ಇವರೇ ಎಡಿಟರ್ಸು, ಇವರೇ ಡಿಸೈನರ್ಸು, ಇವರೇ ಸ್ಕ್ರಿಪ್ಟ್ ರೈಟರ್ಸು ಎಲ್ಲನೂ ಮಾಡಿದ್ದಾರೆ. ಆಮೇಲೆ ಇವರೇ 10 ಸರಿ 20 ಸರಿ ಡೈರೆಕ್ಟರ್ ನೋಡಿದ್ದಾರೆ. ಅಂದರೆ ಇವ್ರಿಗೆಲ್ಲ ರುಚಿಯಾಗಿದೆ, ಇವ್ರು ಇಷ್ಟಪಟ್ಟಿದ್ದಾರೆ. ನನ್ನ ಮೊದಲನೇ ಸ್ಟೆಪ್ ಆಗೋಗಿದೆ. ಒಂದು ಸಿನಿಮಾ ಮಾಡಿದಾಗ ಡೈರೆಕ್ಟ್ ಇಷ್ಟಪಡಬೇಕು, ಪ್ರೊಡ್ಯೂಸರ್ ಇಷ್ಟಪಡಬೇಕು, ನೆಕ್ಸ್ಟ್ ಆರ್ಟಿಸ್ಟ್ಗಳು ಇಷ್ಟಪಡಬೇಕು, ಟೆಕ್ನಿಷಿಯನ್ಸ್ ಇಷ್ಟಪಡಬೇಕು. ಇವರು ಒಂದು 20 ಜನ ತಂಡ ತುಂಬ ಇಷ್ಟಪಟ್ಬಿಟ್ಟಿದ್ದಾರೆ. ಆದರೆ ಮೊದಲನೇ ಸ್ಟೆಪ್ ಆಗೋಗಿದೆ, ಇವರೇ ತೊಡಗಿಸ್ಕೊಂಡಿದ್ದಾರೆ, ನಾನು ಗೆದ್ದಿದ್ದೀನಿ. ಹಾಗಾಗಿ ಈ ಸಿನಿಮಾದಲ್ಲಿ ನೀವು 2 ಅವರ್ಸ್ ನೀವು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಾ, ಒಂದು ಫೀಲ್ ಗುಡ್ ಇರಬೇಕಾ, ಬನ್ನಿ, ಅದು ಫುಲ್ಫಿಲ್ ಆಗುತ್ತೆ. ಸುಚೇಂದ್ರ ಪ್ರಸಾದ್ ಅವರೇ, ಟು ಎಂಡ್ ವಿತ್, ಡು ಯು ಬಿಲೀವ್ ಇನ್ ಬ್ಯಾಕ್ ಬೆಂಚಸ್? ಹಾಗೊಂದು ನಂಬುಗೆ ಅಂದರೆ ಹಾಗೊಂದು ಪ್ರಚಲಿತ ಏನು ಅಂತಂದರೆ, ಹಿಂದಿನ ಸಾಲಿನ ಹುಡುಗರು ನಾವು ಅಂತ ಒಂದು ಪದ್ಯವೇ ಇದೆ ನಮಗೆ. ಹಿಂದಿನ ಸಾಲಿನ ಹುಡುಗರು ಯಾವಾಗಲೂ ಸ್ವಲ್ಪ ಬುದ್ಧಿಮತ್ತೆಯಲ್ಲಿ ಕಡಿಮೆ ಅಂತ ಹೇಳ್ತಾರೆ. ಆದರೆ ಹಾಗೇನಿಲ್ಲ. ಅನೇಕ ಹಿಂದಿನ ಸಾಲಿನ ಹುಡುಗರು ಬಹಳ ದೊಡ್ಡ ಶ್ರೇಯವನ್ನು, ಬಹಳ ದೊಡ್ಡ ಸಾಧನೆಯನ್ನು ಮಾಡಿದವರಿದ್ದಾರೆ. ಈಗ ಮುಂದೆ ಕೂತ್ಕೊಳ್ಳೋ ಸಾಧ್ಯವಾಗದವರು ಹಿಂದೆ ಕೂತ್ಕೊಳ್ತಾರೆ ಅನ್ನೋದಷ್ಟೇ ಯೋಚನೆ ಮಾಡಬೇಕೆ ಹೊರತು, ಹಿಂದೆ ಕೂತಿರೋರು ದಡ್ಡರು ಅಂತ ಏನು ಖಂಡಿತವಾಗಿ ಇಲ್ಲ. ಆ ಥರ ದಡ್ಡತನವನ್ನು ಈ ಶಿರೋನಾಮೆ ಅಥವಾ ಈ ಶೀರ್ಷಿಕೆಗೆ ಇಟ್ಟುಕೊಂಡು ಇವರೆಲ್ಲರೂ ದಡ್ಡರು ಅಂತಲ್ಲ. ಅವರು ದಡ್ಡತನ ಹೇಳೋಕೆ ಹೊರಟಿರುವಂಥದ್ದು ನಿರ್ದೇಶಕರು ಇಲ್ಲ, ಇದು ಬರೀ ಕೇವಲ ವಿನೋದಕ್ಕಾಗಿ ವಿನೋದಪ್ರದ ಅಂತ ಅವ್ರು 100 ಹೇಳಿದ್ರು ನಾನು ಈಗಲೂ ನನ್ನ ನಂಬುಗೆ ಏನು ಅಂತಂದರೆ, ಇದ್ರ ಮುಖಾಂತರ ಯಾವುದೇ ಚಿತ್ರ ಅಥವಾ ಯಾವುದೇ ಚಿತ್ರದ ಅಡಕ ಯಾವುದಾದ್ರೂ ಒಂದು ಸಂದೇಶವನ್ನು ಇಟ್ಟುಕೊಳ್ಳದೆ ಖಂಡಿತವಾಗಿರೋದಿಲ್ಲ. ಕಾಣುವ ಬಣ್ಣ ನೋಡುವವರ ಗುಣವನ್ನು ಅವಲಂಬಿಸಿರುತ್ತೆ ಅನ್ನೋ ಹಾಗೆ ನೋಟಕರಿಗೆ ಅದು ಯಾವಾಗಲೂ ಪ್ರೇಕ್ಷಕವನ್ನು ಮಹಾಪ್ರಭು ಅಂತ ಕರೆದಿದ್ದೇವೆ ನಾವು. ಆ ಪ್ರೇಕ್ಷಕ ಮಹಾಪ್ರಭು ತಾನು ತೀರ್ಮಾನ ಮಾಡ್ತಾರೆ, ಇದರಲ್ಲಿ ಏನು ಕೊಂಡೊಯ್ತಿದ್ದೇನೆ ಮನೆಗೆ ಅಂತ. ಇದರಲ್ಲಿ ಕೊಂಡೊಯ್ಯೋದಕ್ಕೆ ಅವರು ಹಣ ಚೆಲ್ಲಿ ಇದಕ್ಕೆ ನೋಟಕ್ಕೆ ಅಂತ ಬಂದಂಥವರೆಲ್ಲರೂ ಬರಿಗೆಯಲ್ಲಿ ಮರಳಲ್ಲ ಅನ್ನೋದು ನನ್ನ ನಂಬುಗೆ. ಮತ್ತು ಹಿಂದಿನ ಸಾಲಿನ ಹುಡುಗರು ದಡ್ಡರಲ್ಲ ಅನ್ನೋದು ಭಾಳ ದೊಡ್ಡ ನಂಬುಗೆ ನಂದು. ಅಲ್ಲಿ ಮುಂದಿನ ಸಾಲಿನಲ್ಲಿ ಕೂರೋಕೆ ಅವಕಾಶವಾಗಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಹಿಂದೆ ಕೂಡಬೇಕಾದಂಥ ಅನಿವಾರ್ಯತೆ ಇತ್ತೆ ಹೊರತು, ಹಿಂದಿನ ಸಾಲಿನ ದಡ್ಡರು ಇವರು ಖಂಡಿತವಾಗಿಯೂ ಅಲ್ಲ. ಇವರೆಲ್ಲರೂ ಹಾಗಾಗಿ ಒಂದೊಂದು ಮುಖಗಳು ನಾನು ನೋಡಿದಾಗ ನನಗೆ ಅನಿಸುವಂಥದ್ದು ತುಂಬ ಚತುರರಿದ್ದಾರೆ. ಅವರವರು ನೇರ್ಪುಕೊಂಡ ಬುದ್ಧಿಮತ್ತೆ ಎಲ್ಲ ಗಮನಿಸಿದ್ರೆ, ಅವರಿಗಿರುವಂಥ ಹಸುವನ್ನು ಗಮನಿಸ್ಕೊಂಡಾಗ ಕೇವಲ ದಡ್ಡರು ಮಾತ್ರವೇ ಸಹಜವಾಗಿ ಇಂಥ ಕೆಲಸಗಳಿಗೆ ಅಥವಾ ಹಿಂದಿನ ಸಾಲಿನ ಕೂತ್ಕೊಳ್ಳೋದಕ್ಕೆ ಕೆಲಸಕ್ಕೆ ಬರೋಲ್ಲ. ಅವರು ಈ ಎಲ್ಲರೂ ಹೆಸರಿಗೆ ಮಾತ್ರವೇ ಹಿಂದಿನ ಸಾಲಿನ ಹುಡುಗರಾಗಿ ಮುಂದಿನ ಸಾಲಿಗೆ ಬರುವಂಥ ಎಲ್ಲ ಪ್ರಯತ್ನಗಳನ್ನು ಇವರು ಮಾಡಿದ್ದಾರಾದ್ದರಿಂದ ಈ ಚಿತ್ರ ಮತ್ತು ಈ ಚಿತ್ರ ನೋಡೋಕ್ಕೆ ಬರುವಂಥವ್ರು, ಇದರಲ್ಲಿ ಪಾಲ್ಗೊಂಡವರು, ಮತ್ತು ಈ ಚಿತ್ರವನ್ನು ನಿರ್ಮಿಸಿದಂಥ ನಮ್ಮ ವೈನಿ ಅತ್ತಿಗೆ, ನಮ್ಮ ಗೆಳೆಯರ ಮನೆಯವರು, ಇದಕ್ಕೆ ನಿರ್ದೇಶನ ಮಾಡಿದಂಥ ಈ ಗೆಳೆಯ, ಎಲ್ಲರೂ ಜೊತೆಗೆ ಸಹಾಯ ಮಾಡೋಕ್ಕೆ ಬೆಂಬಲವಾಗಿ ಇದರ ಹಿಂದೆ ನಿಂತವರು ಸಹ, ತೆರೆ ಹಿಂದೆ ನಿಂತಹ ನಮ್ಮ ಸುದಿ, ಆ ಎಲ್ಲರೂ ಸಹ ಒಂದೇ ಒಕ್ಕೊರಲಿಂದ ಹೇಳುವಂಥದ್ದು, ಗೆಳೆಯನಿಗೆ ಒಳ್ಳೆಯದಾಗಲಿ, ಗೆಳೆಯ ಮಾಡಿದಂಥ ಎಲ್ಲ ಕೆಲಸಗಳಿವೆಯಲ್ಲ ಅವಕ್ಕೆ ಶ್ರೇಯಸ್ ದಕ್ಕಲಿ, ಮತ್ತು ಈ ಎಲ್ಲರ ಅಭೀಪ್ಸೆ ಅದು ಈಡೇರಲಿ, ಅಭೀಷ್ಟ ನೆರವೇರಲಿ, ಇವರೆಲ್ಲರೂ ಕಂಡ ಕನಸುಗಳು ಸಾಕಾರವಾಗಲಿ, ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ಚಿತ್ರ ಮಾಡೋದೇ 4 ಜನ ರಂಜಿಸೋದಕ್ಕೋಸ್ಕರ ಅಂತ. ಆ ರಂಜನೆ ಅವ್ರಿಗೆ ದಕ್ಕಿ ಅದರ ನಂತರ ಅದರೊಳಗಿರ್ಬೋದಾದಂಥ ತುಂಬ
ಅದು ಗುಪ್ತಗಾಮಿನಿಯಾಗಿ ಹರಿದಂಥ ತುಂಬ ಒಳ್ಳೆಯ ಸಂದೇಶ ಇದೆಯಲ್ಲ, ಅದನ್ನು ಅವ್ರು ಹೆಕ್ಕಿ ತೆಗೆದು ಅದರಿಂದ ತೊಗೊಂಡು ಹೋಗುವಂಥ ಸಹೃದಯತೆಯನ್ನು ಪ್ರೇಕ್ಷಕ ಮಹಾಪ್ರಭುರು ಕೊಡಲಿ. ಈ ಶಿರೋನಾಮೆಯ ಈ ಚಿತ್ರ ಕೈ ಹಿಡಿದು ನಡೆಸಿ ಈ ನನ್ನ ಗೆಳೆಯನಿಗೆ ಸಂಪೂರ್ಣ ಯಶ ದಕ್ಕಲಿ ಅಂತ ಹೇಳಿ ನನ್ನ ಈ ವಿದ್ಯಾರ್ಥಿ ವೃಂದ ಅಥವಾ ಎಲ್ಲ ಗೆಳೆಯರ ವೃಂದ ಏನಿದೆ ಆ ಎಲ್ಲರಿಗೂ ಸಂಪೂರ್ಣ ಶ್ರೇಯ ದಕ್ಕಲಿ ಅಂತ ನಿಮ್ಮ ಈ ವಾಹಿನಿ ಮುಖಾಂತರ ಇದನ್ನು ಹೀಗೆಲ್ಲ ನಮ್ಮಿಂದ ಉತ್ತರಗಳನ್ನು ಹೊರತೆಗೆದಂಥ ನಿಮಗೂ ಸಹ ವಿಶೇಷವಾದ ಆಭಾರ ಮನ್ನಣೆಯನ್ನು ತಂಡದ ಪರವಾಗಿ ಒಪ್ಪಿಸಿ ನಾನು ಧನ್ಯವಾದ ಹೇಳ್ತೇನೆ. ಅಂದರೆ ಆ ಫ್ರೆಂಡ್ಶಿಪ್ಪು ಇದ್ರ ಮೂಲಕ ತೋರಿಸ್ತಿದ್ದಾರೆ, ಬಟ್ ನಿಮ್ಮ ಫ್ರೆಂಡ್ಶಿಪ್ ನೋಡಿದಾಗ ನಿಮ್ಮ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ನನಗೆ ಎಷ್ಟು ಖುಷಿ ಆಯಿತು. ಆಲ್ ದ ಬೆಸ್ಟ್. ನಮಗೆ ಈ ಥರದವರು ಒಬ್ಬರೋ ಇಬ್ಬರೋ ಸಿಗ್ತಾರೆ ಜೀವನದಲ್ಲಿ, ಇವ್ರಿಗೆ ನಮ್ಮ ಥರದವರು 100 ಜನ ಇದ್ದಾರೆ, ಅದು ಇನ್ನೊಂದು ಸತ್ಯ. July 19th. All the best, sir. Thank you.